ದೇವರ ಕೃಪೆ, ದೇವರ ಕೃಪೆಯ ಕುರಿತಾಗಿ ಧ್ಯಾನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷದಲ್ಲಿ ಈ ವರ್ಷದ ಪ್ರಾರಂಭದಲ್ಲೇ ದೇವರ ಕೃಪೆಯ ಒಂದು ವ್ಯಾಲ್ಯೂ ಕನ್ನಡದಲ್ಲಿ ಏನು ಹೇಳ್ತಾರೆ, ಪ್ರಾಮುಖ್ಯತೆ, ಬೆಲೆ, ದೇವರ ಕೃಪೆಯ ಪ್ರಾಮುಖ್ಯತೆಯನ್ನ, ದೇವರ ಕೃಪೆಯ ಬೆಲೆಯನ್ನ ನೀವು ಈ ವರ್ಷದ ಮೊದಲನೇ ತಿಂಗಳಲ್ಲೇ ಅರ್ಥ ಮಾಡ್ಕೊಂಡ್ರೆ ಈ ವರ್ಷವೆಲ್ಲ ಆ ದೇವರ ಕೃಪೆಯನ್ನ ನೀವು ಅನುಭವಿಸಕ್ಕೆ ಸಾಧ್ಯ ಆಗುತ್ತೆ. ಈ ಭೂಲೋಕದಲ್ಲಿ ನಾವು ಏನೇ ಅನುಭವಿಸ್ಬೇಕಂದ್ರೂ ಅದು ದೇವರ ಕೃಪೆಯಿಂದ ಮಾತ್ರನೇ ಸಾಧ್ಯ. ದೇವರ ಕೃಪೆಯನ್ನ ಯಾರು ಅನುಭವಿಸಕ್ ಸಾಧ್ಯ ಅಂದ್ರೆ ನಂಬಿಕೆ ಇರೋನ್ ಮಾತ್ರನೇ ಕೃಪೆಯನ್ನ ಅನುಭವಿಸಕ್ಕೆ ಸಾಧ್ಯ. ಒಂದು ವಾಕ್ಯ ಓದ್ಕೊಡೋಣ. ಒಂದು ತಿಮೋಥಿ 1ನೇ ಅಧ್ಯಾಯ 14ನೇ ವಾಕ್ಯ. ಏನಂತೆ? ಯೇಸನಿಗೆ ಸಿಕ್ಕಿದ ವಾಕ್ಯ, ನಮ್ಮ ಕರ್ತನ ಕೃಪೆಯು ಅಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ನಮ್ಮಲ್ಲಿ ನಂಬಿಕೆ, ನಮ್ಮಲ್ಲಿ ಪ್ರೀತಿ ಉಂಟಾಗ್ಬೇಕಂದ್ರೆ ದೇವ್ರ ಕೃಪೆ ಬೇಕು. ಬಿಕಾಸ್ ಎಲ್ಲ ಮನುಷ್ಯರು ಪಾಪಿಗಳೇ. ಯಾವ ಪಾಪಿನೂ ಪ್ರೀತಿಗೆ ಯೋಗ್ಯನಲ್ಲ. ಪ್ರೀತಿಯ ಅನುಭವಿಸಕ್ಕೆ ಯಾವ ಪಾಪಿಗೂ ಯೋಗ್ಯತೆ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನೀವು ಮಾಡೋ ಪಾಪಗಳಿಗೆ, ನೀವು ಮಾಡ್ತಿರೋ ತಪ್ಪುಗಳಿಗೆ ಪ್ರೀತಿ ಅನುಭವಿಸಕ್ಕೆ ಯೋಗ್ಯತೆ ಐತಾ ನಿಮಗೆ ಅಂತ ಇದೆಯಾ? ನಾವು ಮಾಡೋ ಯೋಚನೆಗಳಿಗೆ, ನಾವು ಮಾತಾಡೋ ಮಾತುಗಳಿಗೆ, ನಮ್ಮ ಕ್ರಿಯೆಗಳಿಗೆ ಪ್ರೀತಿಯನ್ನು ಅನುಭವಿಸುವಂತ ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಆ ಪ್ರೀತಿಯನ್ನು ಅನುಭವಿಸುವಂತ ಯೋಗ್ಯತೆ ಮನುಷ್ಯನಿಗೆ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ತಲೆಯಿಂದ ಕಾಲ್ವರೆಗೂ ಬರೀ ಪಾಪ ಮಾತ್ರನೇ, ಬರೀ ಕೆಟ್ಟದ್ದು ತುಂಬಿಕೊಂಡಿರೋದು ಮನುಷ್ಯನಲ್ಲಿ. ಆ ಕೆಟ್ಟದ್ದು ತುಂಬಿಕೊಂಡಿರೋ ಮನುಷ್ಯನಲ್ಲಿ ಪ್ರೀತಿ ಉಂಟು ಮಾಡ್ಬೇಕಂದ್ರೆ ದೇವರು ಏನ್ ಮಾಡ್ಬೇಕು? ತನ್ನ ಕೃಪೆಯನ್ನ ಮಾತ್ರನೇ ಆಕ್ಸೆಸ್. ಸೊ ಆ ಪ್ರೀತಿಗೆ ಆಕ್ಸೆಸ್ ಇದೆ ನೋಡಿ, ಆ ಆಕ್ಸೆಸ್, ಪರ್ಮಿಷನ್. ದೇವರು ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ಆ ದೇವರ ಪ್ರೀತಿಗೆ ಆಕ್ಸೆಸ್, ಪರ್ಮಿಷನ್ ಸಿಕ್ಕಬೇಕಂದ್ರೆ ಆ ಪರ್ಮಿಷನ್ ದೇವರ ಕೃಪೆ. ಈ ಲೋಕವನ್ನ ದೇವರು ಪ್ರೀತಿ ಮಾಡಿದ್ರು, ಬಟ್ ಆ ಪ್ರೀತಿಯನ್ನು ನಾವು ಅನುಭವಿಸ್ಬೇಕಂದ್ರೆ ಅದಕ್ಕೆ ದೇವರೇ ನಮ್ಮ ಕೃಪೆಯನ್ನು ಅನುಗ್ರಹಿಸ್ಬೇಕು. ನಾನು ಹೇಳಿದೆ ನಿಮ್ಗೆ, ವಾಗ್ದಾನ ಇದೆ, ಆಮೇಲೆ ಕೃಪೆ ಇದೆ, ಆಮೇಲೆ ನಂಬಿಕೆ ಇದೆ. ಸೊ ವಾಗ್ದಾನವನ್ನ ನಾವು ಹೊಂದ್ಕೊಳ್ಳಕ್ಕೆ ಯೋಗ್ಯರಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ದಾರೆ? ತನ್ನ ಕೃಪೆಯ ಮೂಲಕವಾಗಿ ನಮಗೆ ವಾಗ್ದಾನವನ್ನ ಈಸಿಯಾಗಿ ಪಡ್ಕೊಳ್ಳೋ ತರ ನಮಗೆ ಒಂದು ನಂಬಿಕೆಯನ್ನು ಉಂಟು ಮಾಡಿದ್ದಾರೆ. ಇಲ್ಲಿ ಏನು ಓದ್ತಾ ಇದೀವಿ ನಾವು? ನಂಬಿಕೆಯನ್ನು ಪ್ರೀತಿಯನ್ನು ಉಂಟು ಮಾಡ್ತಾರೆ. ಸೊ ಆ ಕೃಪೆ ಹೊಂದ್ಕೊಬೇಕಂದ್ರೆ, ಆ ಕೃಪೆನ ಅನುಭವಿಸ್ಬೇಕಂದ್ರೆ ಆ ಕೃಪೆ ಏನ್ ಮಾಡುತ್ತೆ? ನಮಗೆ ಸ್ಟಾರ್ಟಿಂಗು ನಮ್ಮಲ್ಲೇ ಕ್ರಿಯೆ ಮಾಡುತ್ತೆ. ಫಸ್ಟ್ ಇಂದ ಲಾಸ್ಟ್ ವರ್ಗುನು ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇರೋದೇ ದೇವರ ಕೃಪೆ. ನಮ್ಮಲ್ಲಿ ನಂಬಿಕೆ ಉಂಟು ಮಾಡ್ತಾ ಇರೋ ದೇವರ ಕೃಪೆ,
ನಂಬಿಕೆ ಉಂಟು ಮಾಡಿದ್ಮೇಲೂ ಎಲ್ಲವನ್ನ ಹೊಂದ್ಕೊಳ್ಳೋಕ್ಕೂ ಸಹಾಯ ಮಾಡ್ತಾ ಇರೋದನ್ನು ದೇವರ ಕೃಪೆನೆ. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಯಲ್ಲೂ ಒಳ್ಳೆಯದ್ರಿಂದ ಹಿಡಿದು ಒಳ್ಳೇದು ಪ್ರಾರಂಭ ಆಗೋದ್ರಿಂದನೂ ಒಳ್ಳೇದು ಕಂಪ್ಲೀಟ್ ಪರಿಪೂರ್ಣವಾಗೋವರೆಗೂ ನಮ್ಮ ಜೀವನದಲ್ಲಿ ಮಾಡ್ತಿರುವಂತ ಪ್ರತಿಯೊಂದು ಕ್ರಿಯೆಗಳಲ್ಲೂ ದೇವರ ಕೃಪೆಯಿಂದ ಮಾತ್ರ ನಡೀತಾ ಇರೋದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ. ಸೊ ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನ ಸೃಷ್ಟಿ ಮಾಡೋದು ದೇವರೇ, ಪ್ರಾರಂಭ ಮಾಡೋದು ದೇವರೇ, ನಂಬಿಕೆಯನ್ನ ಪೂರೈಸೋದು ದೇವರೇ. ನಿಮ್ಮಲ್ಲಿ ಒಳ್ಳೇದನ್ನ ಪ್ರಾರಂಭ ಮಾಡೋದು ದೇವರೇ, ನಿಮ್ಮಲ್ಲಿ ಪ್ರಾರಂಭವಾಗಿರೋ ಒಳ್ಳೇದನ್ನ ಪೂರೈಸೋದು ದೇವರೇ. ಎಷ್ಟು ಜನ ನಂಬ್ತಾ ಇದ್ದೀರಾ? ಸೊ ನಮ್ಮಲ್ಲಿ ನಡೆಯುವಂತ ಪ್ರತಿಯೊಂದು ಒಳ್ಳೇದಕ್ಕೂ ಆಧಾರಭೂತನು, ಸ್ಟಾರ್ಟ್ ಮಾಡೋರು, ಅದನ್ನ ಪ್ರಾರಂಭಿಸೋರು ದೇವರೇ. ನಾವೊಬ್ಬರನ್ನ ಇವತ್ತು ಪ್ರೀತಿ ಮಾಡ್ತಾ ಇದೀವಿ ಅಂದ್ರೆ ಆ ಪ್ರೀತಿಗೆ ಪ್ರಾರಂಭನೇ ದೇವರ ಕೃಪೆ. ನಾವೊಬ್ಬರ ಜೊತೆ ಸಮಾಧಾನವಾಗಿದ್ದೀನಿ ಅಂದ್ರೆ ಆ ಸಮಾಧಾನಕ್ಕೆ ಪ್ರಾರಂಭವೇ ದೇವರ ಕೃಪೆ. ಒಬ್ಬರನ್ನ ನಾವು ಸಹಿಸ್ಕೊಂತ ಇದೀವಿ ಅಂದ್ರೆ ಆ ಸಹಿಸ್ಕೊಳ್ತಾ ಇರೋದಕ್ಕೆ ಪ್ರಾರಂಭವೇ ದೇವರ ಕೃಪೆ. ದೇವರ ಕೃಪೆಯಿಂದಲೇ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಒಂದೊಂದು ಒಳ್ಳೇದು ನಡೀತಾ ಇರೋದು. ನಮ್ಮ ಶರೀರದಲ್ಲಿ ನಡೆಯುವಂತ ಪ್ರತಿಯೊಂದು ಒಳ್ಳೇದಕ್ಕೂ ಪ್ರಾರಂಭವೇ ದೇವರ ಕೃಪೆ. ಎಷ್ಟು ತಲೆಗೆ ಹೋಗ್ತಾ ಇದೆ? ಸೊ ದೇವರ ಕೃಪೆ ಅತ್ಯಧಿಕವಾಗಿ ನಮ್ಮಲ್ಲಿ ಏನ್ ಮಾಡ್ತಾ ಇದೆ ಅಂತ, ನಂಬಿಕೆನೂ ಪ್ರೀತಿಯನ್ನು ಉಂಟು ಮಾಡ್ತಾ ಇದೆ. ಇವತ್ತು ನಮ್ಮಲ್ಲಿ ಏನಾಗ್ಬೇಕು ಹೇಳ್ರಿ? ಉಂಟಾಗ್ಬೇಕು, ನಂಬಿಕೆ ಉಂಟಾಗ್ಬೇಕು, ಪ್ರೀತಿ ಉಂಟಾಗ್ಬೇಕು. ಇದೆಲ್ಲ ಹೆಂಗ್ ಉಂಟಾಗತ್ತೆ? ಕೃಪೆ ಇದ್ರೆ. ಸುಮ್ಮನೆ ಬಾಯಲ್ಲಿಂದ ಹೆಂಗಿದ್ರ ಸಿಸ್ಟರ್, ಹೆಂಗಿದ್ರ ಬ್ರದರ್ ಅಂದ್ರೆ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ. ಹೆಂಗೆ ದೇವ್ರ ಕೃಪೆಯಿಂದ ಚೆನ್ನಾಗಿರೋದು? ನೀವು ಬಾಯಲ್ಲಿ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಹೃದಯ ಎಲ್ಲ ನೀವು ಬರೀ ದ್ವೇಷದಿಂದ ತುಂಬಿಸ್ಕೊಂಡ್ರೆ ಅದು ದೇವ್ರ ಕೃಪೆನಾ? ಬಾಯಲ್ಲಿ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ನೋಡಿದವರೆಲ್ಲ ದ್ವೇಷ ಮಾಡ್ತಾ ಇದ್ರೆ ಅದು ದೇವ್ರ ಕೃಪೆನಾ? ನಾನು ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ ಅಂತ ಹೇಳಿ ನೀವು ಸಿಕ್ತವ್ರ ಬಗ್ಗೆ ಎಲ್ಲ ಕಥೆಗಳು ಮಾತಾಡ್ತಾ ಇದ್ರೆ ಅದನ್ನ ದೇವ್ರ ಕೃಪೆ ಅಂತಾರ? ದೇವ್ರ ಕೃಪೆ ಹೊಂದ್ಕೊಂಡಿರೋರು ಇದು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ ಬಗ್ಗೆನೂ ದ್ವೇಷ ಇಟ್ಕೊಳ್ಳಲ್ಲ, ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚಿಟ್ಕೊಳ್ಳಲ್ಲ. ಯಾಕಂದ್ರೆ ದೇವ್ರ ಕೃಪೆ ಹೊಂದ್ಕೊಂಡಿರೋ ವ್ಯಕ್ತಿಯಲ್ಲಿ ಒಳ್ಳೇದು ಪ್ರಾರಂಭ ಆಗಿರುತ್ತೆ. ದೇವ್ರ ಕೃಪೆ ಹೊಂದ್ಕೊಂಡಿರೋ ವ್ಯಕ್ತಿಯಲ್ಲಿ ದೇವರ ಪ್ರೀತಿ ಪ್ರಾರಂಭವಾಗಿರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಪಕ್ಕದಲ್ಲಿ ಮುಖ ನೋಡ್ಕೊಂಡು, ದೇವ್ರ ಕೃಪೆಯನ್ನ ಹೊಂದ್ಕೊಂಡ್ರೆ ನಿಮ್ಮಲ್ಲಿ ಪ್ರೀತಿ ಕಾಣಬೇಕು, ಪ್ರೀತಿ ಕಾಣಲ್ಪಡಬೇಕು, ಪ್ರೀತಿ ಪ್ರಾರಂಭವಾಗಿರ್ಬೇಕು. ಕೊಲೋಸೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ಯಾರತ್ರ ಇದೆ ಇಂಗ್ಲಿಷ್ ಬೈಬಲ್? ಲೆಟ್ ಯುವರ್ ಸ್ಪೀಚ್ ಆಲ್ವೇಸ್ ಬಿ ವಿತ್ ಗ್ರೇಸ್, ಸೀಸನ್ಡ್ ವಿತ್ ಸಾಲ್ಟ್. ಸೀಸನ್ಡ್ ವಿತ್ ಸಾಲ್ಟ್ ಅಂತಾರೆ. ಏನಂತ ಗೊತ್ತಾ ಸೀಸನ್ಡ್ ವಿತ್ ಸಾಲ್ಟ್ ಅಂದ್ರೆ? ನೀವು ಚಿಕನ್ ಮಾಡ್ತೀರ ಮನೆಯಲ್ಲೆಲ್ಲ, ಕಬಾಬ್ ಮಾಡಕ್ ಮುಂಚೆ ನೀವು ಕಲ್ಸ್ಬಿಟ್ಟಿರ್ತೀರ ನೋಡ್ರಿ, ಮ್ಯಾರಿನೇಷನ್. ಮ್ಯಾರಿನೇಷನ್. ಸೀಸನಿಂಗ್ ಅಂದ್ರೆ ಮ್ಯಾರಿನೇಟ್ ಮಾಡೋದು. ಸೊ ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟಿರ್ಬೇಕು, ಮ್ಯಾರಿನೇಟ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಮಾತುಗಳು ದೇವರ ಕೃಪೆಯನ್ನ ಹೀರ್ಕೊಂಡಿರ್ಬೇಕು.
ಲೆಟ್ ಯುವರ್ ಸ್ಪೀಚ್ ಆಲ್ವೇಸ್ ಬಿ ವಿತ್ ಗ್ರೇಸ್. ನಿಮ್ಮ ಮಾತುಗಳು ಕೃಪೆಯನ್ನ ಹೀರ್ಕೊಂಡಿರ್ಬೇಕು. ಕೆಲವೊಬ್ರಿಗೆ ದೇವ್ರ ಕೃಪೆ ಹೊಂದ್ಕೊಂಡಿದ್ದೀನಿ ಅಂತಾರೆ, ಅವ್ರ ಮಾತುಗಳು ಕೇಳಿಸ್ಕೊಂಡ್ರೆ ಅವ್ರನ್ನ ಬಿಟ್ಟು 1 ಕಿಲೋಮೀಟರ್ ಓಡೋಗ್ಬಿಡೋಣ ಅನ್ಸುತ್ತೆ. ದೇವ್ರ ಕೃಪೆಯಿಂದ ಬದುಕ್ತಾ ಇದ್ದೀನಿ ಅಂತಾರೆ, ಬಟ್ ಅವ್ರು ಮಾಡೋ ಯೋಚನೆಗಳು ನೋಡಿದ್ರೆ ಅವರಿಂದ 1 ಕಿಲೋಮೀಟರ್ ದೂರ ಏನಾರ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಡೇಂಜರಸ್ ಆಗಿರುತ್ತೆ ಅವ್ರ ಮಾತುಗಳು, ಅವ್ರ ಆಲೋಚನೆಗಳು ಅಷ್ಟು ಭಯಂಕರವಾಗಿರುತ್ತೆ. ಬಟ್ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟಿರ್ಬೇಕು. ಹೆಂಗೆ ನಾವು ಒಂದು ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಖಾರ ಎಲ್ಲ ಹಾಕಿ ಹೆಂಗೆ ನಾವು ಕಲ್ಸ್ಬಿಟ್ಟು ಇಡ್ತೀವೋ, ಅದು ಯಾವಾಗ ಅದು ನಾವು ಕಲ್ಸಿರೋದಲ್ಲ ಅದನ್ನ ಹೀರ್ಕೊಬೇಕಾದ್ರೆ ನಮಗೆ ಹೆಂಗೆ ಟೇಸ್ಟ್ ಬರುತ್ತೋ, ಅದೇ ತರಾನೇ ನಮ್ಮ ಮಾತುಗಳು ಏನಾಗಿರ್ಬೇಕು? ಕೃಪೆಯಲ್ಲಿ ಊರಿರ್ಬೇಕು. ಊರ್ಬೇಕಾದ್ರೆ ಮಾತ್ರನೇ ನಮ್ಮ ಮಾತುಗಳಲ್ಲಿ ದೇವರ ಕೃಪೆ ಕಾಣಲ್ಪಡುತ್ತೆ. ಅಂದ್ರೆ ಕೇಳಿಸ್ಕೊಳ್ಳೋರು ದೇವರ ಕೃಪೆನ ಅನುಭವಿಸಕ್ಕಾಗತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ಮ ಮಾತುಗಳು ಬರೀ ಕಥೆಗಳಲ್ಲೇ ಊರ್ಕೊಂಡ್ಬಿಟ್ಟಿದೆ. ಯಾವ್ಯಾವ ಕಥೆಗಳಲ್ಲಿ ಊರ್ಕೊಂಡೈತೆ ಸ್ವಲ್ಪ ಕೇಳ್ರಿ. ದ್ವೇಷದ ಮಾತುಗಳಲ್ಲಿ, ಹೊಟ್ಟೆ ಕಿಚ್ಚಿನ ಮಾತುಗಳಲ್ಲಿ, ಅಸೂಯೆ ಮಾತುಗಳಲ್ಲಿ, ಸಿಟ್ಟು, ಆಮೇಲೆ ನೋವು, ಬಾಧೆ, ಎಲ್ಲದರಲ್ಲಿಯೂ ನಮ್ಮ ಮಾತುಗಳು ಏನಾಗ್ಬಿಟ್ಟಿದೆ? ಊರ್ಕೊಂಡ್ಬಿಟ್ಟಿದೆ. ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡೋರ್ಗೆ ಏನ್ ಫೀಲ್ ಆಗುತ್ತೆ ಹೇಳ್ರಿ? ಬೇಜಾರಾಗತ್ತೆ. ನಿಮ್ಮ ಹತ್ರ ಮಾತಾಡಕ್ಕೆ ಬೇಜಾರಾಗತ್ತೆ. ಯಾಕಂದ್ರೆ ನೀವು ಮಾತಾಡುವಾಗೆಲ್ಲ ಹೆಂಗ್ ಅನ್ಸುತ್ತೆ? ಅಯ್ಯೋ ಪಾಪ ಅನ್ಸುತ್ತೆ. ಕೇಳ್ರಿ ಪಕ್ಕದಲ್ಲಿ, ನನ್ನ ಹತ್ರ ಮಾತಾಡಿದ್ರೆ ಬೇಜಾರಾಗತ್ತಾ ನಿಮ್ಗೆ ಅಂತ? ಇಲ್ಲ ನನ್ನ ಹತ್ರ ಮಾತಾಡಿದ್ರೆ ನಿಮ್ಗೆ ಧೈರ್ಯ ಸಿಗತ್ತಾ? ಅವ್ರು ಮಾತಾಡ್ತಾ ಇದ್ರೆ ಏನಾಗತ್ತೆ? ನಮಗೆ ಬೇಜಾರಾಗತ್ತೆ, ಇರಿಟೇಟ್ ಆಗತ್ತೆ, ನೋವಾಗತ್ತೆ. ಯಾಕೆ ತಾನೇ ಮಾತಾಡ್ತವ್ರೋ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅವ್ರ ಮಾತುಗಳು ಇನ್ನೂ ದೇವರ ಕೃಪೆಯಲ್ಲಿ ಊರಿಲ್ಲ, ನೆಂದಿಲ್ಲ, ಊರಿಲ್ಲ. ಟೇಸ್ಟ್ ಆಗಿರೋ ಊಟ ಅಲ್ಲ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗಲ್ಲ. ಏನಕ್ಕೆ? ಅದಕ್ಕೆ ವ್ಯಾಲ್ಯೂ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಮುತ್ತುಗಳನ್ನ ತಗೊಂಡೋಗಿ. ಮುತ್ತುಗಳಂದ್ರೆ ಏನ್ ಹೇಳ್ರೆ? ನಿಮ್ಮ ಮಾತುಗಳು. ಕೃಪೆಯಲ್ಲಿ ಊರಿರುವ ನಿಮ್ಮ ಮಾತುಗಳು ಒಂದು ಮುತ್ತಿಗೆ ಸಮಾನ. ಬಟ್ ನಿಮ್ಮ ಮಾತುಗಳು ಏನೋ ನನ್ಗೆ ಗೊತ್ತಿಲ್ಲ. ಹೇಳ್ರಿ ಪಕ್ಕದವರಿಗೆ, ಕೃಪೆಯಲ್ಲಿ ಊರಿರುವಂತ ಮಾತುಗಳು ಮುತ್ತಿಗೆ ಸಮಾನ. ನಿಮ್ಮ ಮಾತುಗಳು ಯಾವುದಕ್ಕೆ ಸಮಾನ? ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡೋದು ಮುತ್ತು ತರ ಇದೆಯಾ? ನೀವು ಮಾತಾಡೋದು ಅಳ್ಸಾಗಿರೋ ಅನ್ನ ತರ ಇದೆಯಾ? ಆದ್ರೆ ನಾವು ಮಾತುಗಳು ಪ್ರತಿಯೊಬ್ಬರಿಗೂ, ಕೇಳೋರಿಗೆ ಇಂಪಾಗಿಯೂ ಇರಬೇಕು, ಬಟ್ ಟೇಸ್ಟ್ ಆಗಿರ್ಬೇಕು, ಸಿಹಿ ಆಗಿರ್ಬೇಕು, ತಿನ್ನೋರಿಗೆ ಸ್ಯಾಟಿಸ್ಫೈ ಆಗ್ಬೇಕು, ತಿನ್ನೋರಿಗೆ ಸಮಾಧಾನ ಸಿಗ್ಬೇಕು, ತಿನ್ನೋರಿಗೆ ತೃಪ್ತಿ ಆಗ್ಬೇಕು, ತಿನ್ನೋರಿಗೆ ನೆಮ್ಮದಿ ಇರ್ಬೇಕು, ತಿನ್ನೋರಿಗೆ ಚೆನ್ನಾಗಿ ನಿದ್ದೆ ಬರ್ಬೇಕು. ತಿಂದ ಮೇಲೆ ಲೂಸ್ ಮೋಷನ್ ಆಗ್ಬಾರ್ದು. ತಿಂದ ಮೇಲೆ ಖಾರ ಅನ್ನಿಸ್ಬಾರ್ದು. ತಿಂದ ಮೇಲೆ ಹೊಟ್ಟೆಲಿ ಉರಿ ಸ್ಟಾರ್ಟ್ ಆಗ್ಬಾರ್ದು. ತಿಂದ ಮೇಲೆ ಹೋಗಿ ಮನೇಲಿ ಹೋಗಿ ನಿದ್ದೆ ಹಾಳಾಗ್ಬಾರ್ದು. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಯಾರ್ಯಾರ ಮಾತುಗಳು ತಿಂದು ಏನೇನ್ ರೋಗ ಬರ್ಸ್ಕೊಂಡಿದ್ದೀರಾ ಅಂತ.
ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಏನ್ ಹೇಳ್ದೆ ಹೇಳಿ? ಯಾರ್ಯಾರ ಮಾತುಗಳನ್ನ ತಿಂದು ರೋಗ ಬರ್ಸ್ಕೊಂಡಿದ್ದೀರಾ? ಒಂದು 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 ವಿಶ್ವಾಸಿಗೆ ಆತ್ಮಿಕವಾಗಿರೋ ರೋಗ ಪ್ರಾರಂಭವಾಗದೆ ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದ. ಏನ್ ಅನ್ಹೆಲ್ದಿ ಫುಡ್ ಹೇಳ್ರಿ? ಮಾತುಗಳು. ಕೃಪೆ ಇಲ್ದಿರೋ ಮಾತುಗಳನ್ನ, ಕೃಪೆ ಇಲ್ದಿರೋ ಮಾತುಗಳನ್ನ ಕೇಳಿಸ್ಕೊಂಡು ತಿಂದು 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 ಏನಾಗ್ಬಿಟ್ಟಿದೆ ಅವ್ರಿಗೆ? ಅನ್ಹೆಲ್ದಿ ಆಗೋಗಿದೆ ಆತ್ಮಿಕವಾಗಿ. ಏನಾಗ್ಬಿಟ್ಟಿದ್ದಾರೆ? ಅನಾರೋಗ್ಯವಾಗ್ಬಿಟ್ಟಿದ್ದಾರೆ. ನಾವು ತಿನ್ನೋದಲ್ಲ ಎಂಥದ್ದು? ಅನ್ಹೆಲ್ದಿನೇ. ಆತ್ಮಕ್ಕೆ ಅನಾರೋಗ್ಯವನ್ನ ತರುವಂತ ವಿಷಯಗಳನ್ನ ನಾವೇನ್ ಮಾಡೋದು? ತಿನ್ನೋದು. ಇನ್ನೊಂದ್ಸರಿ ಓದಿ ಅದು. ಅದು ಸ್ವಲ್ಪ ನಿಮ್ಮ ಮಾತುಗಳು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಯಾವಾಗಲೂ ಎಲ್ಲ ಹೇಳ್ರಿ? ಯಾವಾಗಲೂ ನಮ್ಮ ಮಾತುಗಳು ಇಂಪಾಗಿರ್ಲಿ. ದೇವ್ರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ಬರ ಇಲ್ಲಿ ಅಂದ್ರೆ ಇವಾಗ ನಿಮ್ಮ ಮಾತು ಕೇಳಿಸ್ಕೊಳ್ಳೋರಿಗೆ ಹೆಂಗ್ ಅನ್ಸ್ಬೇಕು ಹೇಳ್ರಿ? ಯಾಕ್ ತಾನೇ ಬಂದ್ರು ಇವರು? ಯಾಕ್ ತಾನೇ ಬಾಯಿ ತೆಗೆದ್ರು? ಯಾಕ್ ತಾನೇ ನನ್ನ ಜೊತೆ ಬಂದು ಸೇರ್ಕೊಂಡ್ರು? ಏನಕ್ಕೆ ತಾನೇ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು? ಇವ್ರು ಏನಕ್ಕೆ ತಾನೇ ಪ್ರೇಯರ್ಗೆ ಬರ್ತಾರೋ? ಏನಕ್ಕೆ ತಾನೇ ಇವ್ರು ಸುವಾರ್ತೆ ಸಾರಕ್ಕೆ ಹೋಯ್ತಾರೋ? ಏನಕ್ಕೆ ತಾನೇ ಮನೆಗೆ ಸೇರ್ಕೊಂತಾರೋ ಅಂತ ಬೈಕೊಳ್ಳೋ ತರ ಇರಬಾರ್ದು ನಮ್ದು. ನಿಮ್ಮ ಮಾತುಗಳು ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಮಾತುಗಳು ಬೇರೆಯವ್ರಿಗೆ ಇಂಪಾಗಿಯೂ ರಸವತ್ತಾಗಿಯೂ ಇದೆಯಾ? ಯಾಕಂದ್ರೆ ನಮ್ಮ ಮಾತುಗಳೆಲ್ಲ ಬರೀ ನಮ್ಮ ಎಮೋಷನ್ಸ್ ಅಲ್ಲಿ ಊರ್ಕೊಂಡಿದೆ, ದೇವರ ಕೃಪೆಯಲ್ಲಿ ಊರ್ಕೊಂಡಿಲ್ಲ. ನಿಮ್ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ರಿಫ್ಲೆಕ್ಟ್ಸ್ ಯುವರ್ ಎಮೋಷನ್. ನಿಮ್ಮ ಎಮೋಷನ್ಸ್ ನ ಪ್ರತಿಬಿಂಬಿಸ್ತಾ ಇದೆ ನಿಮ್ಮ ಮಾತುಗಳು. ದೇವರ ಕೃಪೆಯನ್ನ ಪ್ರತಿಬಿಂಬಿಸ್ತಾ ಇಲ್ಲ. ನಿಮ್ಮ ಏನದು ಭಾವೋದ್ರೇಕಗಳು. ಸೊ ಅದನ್ನ ಏನ್ ಮಾಡ್ತಾ ಇದೆ? ನಿಮ್ಮ ಎಮೋಷನ್ಸ್ ನ ಪ್ರತಿಬಿಂಬಿಸ್ತಾ ಇದೆ. ಬಟ್ ನಮ್ಮ ಮಾತುಗಳು ದೇವರ ಕೃಪೆಯನ್ನ ಪ್ರತಿಬಿಂಬಿಸಬೇಕು. ದೇವರ ಕೃಪೆಯನ್ನ ಹೊಂದ್ಕೊಂಡಿರುವಂತ ವ್ಯಕ್ತಿ, ದೇವರ ಕೃಪೆಯಿಂದ ಒಳ್ಳೆದನ್ನ ಅವನ ಜೀವನದಲ್ಲಿ ಪ್ರಾರಂಭಿಸಿಕೊಂಡಿರೋ ವ್ಯಕ್ತಿ, ಅವನ ಮಾತುಗಳಲ್ಲಿ ದೇವರ ಕೃಪೆಯನ್ನ ಊರ್ಕೊಂಡು ದೇವರ ಕೃಪೆಯನ್ನ ಮಾತ್ರನೇ ಪ್ರತಿಬಿಂಬಿಸಬೇಕು. ಸ್ವಾಮಿ ನೋಡಿ, ಶಿಲ್ಬೆಯಲ್ಲಿ ನೇತಾಡ್ಬೇಕಾದ್ರೆ ಎಲ್ಲಾರು ಅವ್ರು ಅವಮಾನ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಾಮಿ ಹೆಂಗ್ ಮಾತಾಡ್ತಾ ಇದಾರೆ? ಕಳ್ಳನ್ ಮಕ್ಕಳ ಇರೋ 3 ದಿವಸ ವೇಟ್ ಮಾಡ್ರೋ, ಬತ್ತೀನಿ ಕಳ್ಳನ್ ಮಕ್ಕಳ ಅಂತ ಬೈತಾ ಇದ್ರ? ಇರ್ರೋಲೇ ಕಳ್ಳನ್ ಮಕ್ಕಳ 3 ದಿವಸ ವೇಟ್ ಮಾಡ್ರೋ, ಬಂದ್ ನೋಡ್ಕಂತೀನಿ ನಿಮ್ಮನ್ನ ಅಂತ. ಆ ಜಾಗದಲ್ಲಿ ನೀವಿದ್ರೆ ಹೆಂಗ್ ಬೇಕಂತ ಇದ್ರಿ? 3 ದಿವಸ ಇರ್ರ, ನೋಡ್ಕಂತೀನಿ, ಬತ್ತೀನಿರು, ತೋರಿಸ್ತೀನಿ ನಾನು ಯಾರಂತ. 3 ದಿವಸ ನಿಮಗೆ ಗ್ಯಾರಂಟಿ ವಾರಂಟಿ, ಬರ್ತೀನಿ ವಾಪಸ್ ಅಲ್ಲ. ಬಟ್ ಸ್ವಾಮಿ ಮಾತುಗಳು ಹೆಂಗಿದೆ? ಅವ್ರು ಮಾತಾಡೋ ಮಾತುಗಳನ್ನ ಪಕ್ಕದಲ್ಲಿರೋ ಕಳ್ಳ ಕೇಳಿಸ್ಕೊಂಬಿಟ್ಟು, ಇವ್ರೇನು ತಪ್ಪೇ ಮಾಡಿಲ್ಲ, ಇವರು ತುಂಬಾ ಒಳ್ಳೆಯವರು, ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ಟವ್ರೆ ಅಂತ ಅವನಿಗೆ ಪಶ್ಚಾತ್ತಾಪ ಆಗ್ತೈತೆ. ನಿಮ್ ಮಾತುಗಳು ಕೇಳಿಸ್ಕೊಂಡ್ರೆ ಪಕ್ಕದಲ್ಲಿರೋರ್ಗೆ ಏನಾಗ್ಬೇಕು ಹೇಳ್ರಿ? ಅವನ್ ಪಾಪಿ ಅಂತ ಗೊತ್ತಾಗ್ಬೇಕು. ಆದ್ರೆ ನಿಮ್ ಮಾತುಗಳು ಕೇಳಿಸ್ಕೊಂಡ್ರೆ ಪಕ್ಕದಲ್ಲಿರೋನು ಇವನು ಒಂದೇ ನಾನು ಒಂದೇ ಅನ್ಸುತ್ತೆ.
ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಜನರಿಗೆ ಹೆಂಗ ಅನ್ಸ್ಬೇಕು ಹೇಳ್ರಿ? ಇವ್ರು ತುಂಬಾ ಒಳ್ಳೆಯವರು, ನಾನು ತುಂಬಾ ಕೆಟ್ಟವನು ಅಂತ ಅವನ್ಗೆ ಅನ್ನಿಸ್ಬೇಕು. ಆದ್ರೆ ನಾವು ಮಾತಾಡೋದಲ್ಲ ಹೆಂಗ ಅನ್ಸುತ್ತೆ? ಪಾಪಿಗೆ ತುಂಬಾ ಕಂಫರ್ಟ್. ಅವ್ನು ಕೆಟ್ಟದ್ದು ಯೋಚನೆ ಮಾಡಿದ್ರೆ, ಅವ್ನು 100% ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ನೀವು ಒಂದು 20% 30% ಕಂಪ್ನಿ ಕೊಟ್ಟಿರ್ತೀರ ಅವನ್ಗೆ. ಅವನೊಂದು 100% ಕೆಟ್ಟದ್ ಮಾತಾಡಿದ್ರೆ ನೀವು ಒಂದು 10% 20% ಅವನ್ಗೆ ಏನ್ ಮಾಡಿರ್ತೀರಾ? ಕಂಪ್ನಿ ಕೊಟ್ಟಿರ್ತೀರ. ಮಾಡೋ ಪ್ರತಿಯೊಂದು ಕೆಟ್ಟದ್ರಲ್ಲೂ ನಾವೇನ್ ಮಾಡಿರ್ತೀವಿ? ಪಕ್ಕದಲ್ಲಿರೋ ಪಾಪಿಗೆ ಕಂಪನಿ ಕೊಟ್ಟಿರ್ತೀವಿ. ಅದಕ್ಕೆ ಅವ್ನಿಗೆ ಏನ್ ಅನ್ನಿಸ್ತಾ ಇಲ್ಲ? ನಾನು ಅವನು ಡಿಫ್ರೆಂಟ್ ಇಲ್ಲ, ಸೇಮ್ ಟು ಸೇಮ್ ಇದೀವಿ. ಬಟ್ ಪಾಪಿ ನಿಮ್ ಜೊತೆ ಇರ್ಬೇಕಾದ್ರೆ ನಿಮ್ ಮಾತು ಕೇಳಿಸ್ಕೊಂಡಾಗ ಅವನಿಗೆ ಒಂದು ವ್ಯತ್ಯಾಸ ಕಾಣಿಸ್ಬೇಕು. ಆ ವ್ಯತ್ಯಾಸ ನಿಮ್ ಮಾತುಗಳಲ್ಲೇ ಕಾಣಿಸೋದು. ಅಲ್ಲಿ ಯೇಸು ಏನ್ ಅದ್ಭುತ ಮಾಡಿದ್ರ ಅಂತ ಅವನ್ ಪಾಪಿ ಅಂತ ಅನಿಸ್ತಾ ಅವನ್ಗೆ? ಏನ್ ಮಾಡಿದ್ರಂತೆ ಶಿಲ್ಬೆಯಲ್ಲಿ? ಪಾಪ ನೇತಾಡ್ತಾವ್ರೆ ನೋವಲ್ಲಿ. ಆ ನೇತಾಡ್ಬೇಕಾದ್ರೆ ಆ ನೋವಲ್ಲಿ ಆ ಪಾಪಿಗೆ ಏನ್ ಅದ್ಭುತ ಮಾಡಿದ್ರಂತ ಅವನು ದೇವ್ರ ಕಡೆ ತಿರ್ಕಂತವನೆ. ಮಾತೆ ಅವನಿಗೆ ಅರ್ಥ ಆಗಿರುತ್ತೆ. ಇಲ್ಲಿ ಇವರೆಲ್ಲ ಇಬ್ರು ಬೈಕೊಂತ ಇರ್ತಾರೆ, ನನ್ನ ಮಕ್ಳ ನಮ್ಮನ್ನ ಸಾಯಿಸ್ಬಿಟ್ರಲ್ಲ ಅಂತ. ಆದ್ರೆ ಯೇಸ್ವಾಮಿ ಹಂಗ್ ಮಾತಾಡಿರಲ್ಲ ಆ ಟೈಮಲ್ಲಿ. ಅದು ಏನಾಯ್ತು? ನಾವು ಇಷ್ಟೆಲ್ಲ ಮಾಡಿ ನಾವು ಹಿಂಗೆಲ್ಲ ಬೈಕೊಂತ ಇದ್ರು, ಇವ್ರು ಏನು ತಪ್ಪು ಮಾಡ್ದಿರಾ, ಇವ್ರು ಬೈಕೊಳ್ದಿರಾ, ಇವ್ರ ಪಾಠಕ್ಕೆ ಅವರಲ್ಲ ಅಂತೇಳಿ ಏನಾಯ್ತು ಅವ್ರೊಳಗಡೆ ಒಂದು ಪಶ್ಚಾತ್ತಾಪ. ಒಬ್ಬರ ಮನಸ್ಸನ್ನ ಬದಲಾಯಿಸೋ ಶಕ್ತಿ ನಿಮ್ಮ ಮಾತಲ್ಲಿದೆ. ಆ ಮಾತು ಏನಾಗಿರ್ಬೇಕು? ಕೃಪೆಯಿಂದ ಊರಲ್ಪಟ್ಟಿರ್ಬೇಕು. ಒಬ್ಬ ವ್ಯಕ್ತಿ ಬದಲಾಗದೆ ನಿಮ್ಮ ಮಾತಿಂದ, ಬಟ್ ಆ ಮಾತು ಮುತ್ತಾಗಿರ್ಬೇಕು. ರೋಡಲ್ಲಿ ಹಾಕುವಂತ ಆಗಿರ್ಬಾರ್ದು. ಸಿಕ್ಕಿದ ಜಾಗದಲ್ಲೆಲ್ಲ ನಿಮ್ಮ ಮಾತುಗಳು ಕಾಣಿಸ್ಬಾರ್ದು. ಯಾಕೆ ಹೇಳಿ? ನನ್ನ ಮಾತಲ್ಲ ಏನು ಇವತ್ತಿಂದ, ಈ ವರ್ಷದಲ್ಲಿ ನಮ್ಮ ಮಾತು ಎಲ್ಲನೂ ಮುತ್ತು. ಎಲ್ಲ ಬಾವಿ ಅರಿಕೆ ಮಾಡಿ, ಈ ವರ್ಷದಲ್ಲಿ ಈ ದಿನದಿಂದ ನನ್ನ ಮಾತು ಎಲ್ಲನೂ ಮುತ್ತು. ನಿಮ್ಮ ಮಾತಿಗೇನಿದೆ? ಬೆಲೆ ಇದೆ. ಆ ಮಾತೆಲ್ಲ ದೇವರ ಕೃಪೆಯಲ್ಲಿ ಊರಲ್ಪಟ್ಟಿದೆ. ಸೊ ಈ ವರ್ಷದಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು? ನಮ್ಮ ಮಾತು ಕೃಪೆಯಲ್ಲಿ ಊರಲ್ಪಟ್ಟಿರ್ಬೇಕು. ನನ್ನ ಮಾತು ಒಂದು ಮುತ್ತಾಗಿರ್ಬೇಕು. ನನ್ನ ಮಾತಿಗೊಂದು ಬೆಲೆ ಇದೆ ಅಂತ ನಿಮಗೆ ಗೊತ್ತಾಗ್ಬೇಕು. ಸೊ ಈ ವರ್ಷದಲ್ಲಿ ನಿಮ್ಮ ಮಾತುಗಳು ಎಲ್ಲವೂ ಮುತ್ತಾಗಿ ಮಾರ್ಪಡಲಿ. ಕೇಳೋರಿಗೆ ಸಿಹಿಯಾಗಿಯೂ ರಸವತ್ತಾಗಿಯೂ ಇರಲಿ. ಏನಕ್ಕೆ ಎಲ್ಲಾರು ತಿರುಗಿ ಬೀಳೋದು ಹೇಳ್ರಿ? ಮಾತೆ. ಯೇಸ್ವಾಮಿ ಹೇಳ್ತಾರೆ ನೋಡ್ರಿ, ಹಂದಿಗಳ ಮುಂದೆ ಮುತ್ತನ್ ಚೆಲ್ಬೇಡ್ರಿ, ಅದು ತುಳ್ಕೊಂಡು ವಾಪಸ್ಸು ನಿನ್ನ ಮೇಲೆ ಬಿದ್ದು ಸೀಲ್ ಬಿಡುತ್ತೆ ನಿನ್ನ. ನಿಮ್ಮ ರಿಲೇಷನ್ಸ್ ಎಲ್ಲ ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನ ಸೀಳ್ತಾರದು ಏನಕ್ಕೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಮೇಲೆ ಬಿದ್ದು ಸೀಳ್ತಾರದು ಏನಕ್ಕೆ? ಮುತ್ತನ್ ಚೆಲ್ಲಿಲ್ಲ ನೀವು ಮುತ್ತು ಅನ್ಕೊಂಡ್ ಚೆಲ್ಲಿದ್ದೀರಾ. ಅದು ಅವ್ರಿಗೆ ಬೇರೆ ತರ ಕಾಣಿಸ್ತೈತೆ. ನೀವು ಮಾತಾಡೋ ಮಾತೆ ನಿಮಗೆ ರಿವರ್ಸ್ ಆಗತ್ತೆ ಅಂತ ಗೊತ್ತಾ ನಿಮಗೆ? ನೀವು ಮಾತಾಡೋ ಮಾತು ನಿಮಗೆ ಸಮಸ್ಯೆ ಉಂಟು ಮಾಡುತ್ತೆ ಅಂತ ಗೊತ್ತಿಲ್ವಾ? ನಿಮ್ಮ ಮಾತಾಡೋ ಮಾತು ನಿಮ್ಮ ಸಮಾಧಾನ ಹಾಳು ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ನೀವು ಮಾತಾಡೋ ಮಾತು ನಿಮ್ಮ ನೆಮ್ಮದಿನ ಹಾಳು ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ನೀವು ಮಾತಾಡೋ ಮಾತು ನಿಮ್ಮ ನಿದ್ದೆನ ಹಾಳು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಜನಕ್ಕೆ ಅರ್ಥ ಆಗ್ತಾ ಇದೆ? ನಾವು ಮಾತಾಡೋ ಮಾತೆ ನಮ್ಮನ್ನು ಹಾಳು ಮಾಡೋದು. ನಮಗ್ ವಿರುದ್ಧವಾಗಿ ಮಾತಾಡೋರು ಯಾರೇ ಇದ್ರು, ನಮಗ್ ವಿರುದ್ಧವಾಗಿ ಚೇಷ್ಟೆ ಮಾಡೋರು ಯಾರೇ ಇದ್ರು, ನಮಗ್ ವಿರುದ್ಧವಾಗಿ ತೊಂದರೆ ಕೊಡೋರು ಯಾರೇ ಇದ್ರು, ಅದಕ್ಕೆ ಕಾರಣನೇ ನಾವೇ. ಅವರಲ್ಲಿ ಹೊಟ್ಟೆ ಉರಿ ಉಂಟು ಮಾಡಿರೋದು ಯಾರು? ನಿಮ್ಮ ಮಾತು. ಅವರಲ್ಲಿ ದ್ವೇಷ ಉಂಟು ಮಾಡಿರೋದು ಯಾರು?
ನೀವು ಮಾತಾಡಿರೋ ಮಾತೆ. ನಿಮ್ ಮೇಲೆ ಕೋಪ ಬರ್ಸಿರೋದು ಯಾವುದು ಅವರಲ್ಲಿ? ನಿಮ್ ಮಾತೆ. ನೀವು ಮಾತಾಡಿ ಅವರಲ್ಲಿ ಹೊಟ್ಟೆ ಉರಿ ಉಂಟು ಮಾಡಿ, ನೀವು ಮಾತಾಡಿ ಅವರಲ್ಲಿ ದ್ವೇಷ ಉಂಟು ಮಾಡಿ, ನೀವು ಮಾತಾಡಿ ಅವರಲ್ಲಿ ಕೋಪ ಬರ್ಸಿ, ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಮೇಲೆ ಗುಬೆ ಕುಡಿಸ್ತಾ ಇದ್ದೀರಾ, ಅವ್ರದೇ ತಪ್ಪು ಸ್ವಾಮಿ, ನಂದಲ್ಲ ಅಂತ. ನಿಮ್ಮ ಮಾತು ಕೃಪೆಯಿಂದ ತುಂಬಲ್ಪಟ್ಟಿದ್ರೆ, ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟಿದ್ರೆ ಅವನಲ್ಲಿ ದ್ವೇಷ ಉಂಟಾಗ್ತಾ ಇರ್ಲಿಲ್ಲ, ಅವನಲ್ಲಿ ಕೋಪ ಉಂಟಾಗ್ತಾ ಇರ್ಲಿಲ್ಲ, ಅವನಲ್ಲಿ ಹೊಟ್ಟೆ ಕಿಚ್ಚು ಉಂಟಾಗ್ತಾ ಇರ್ಲಿಲ್ಲ. ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟಿದ್ರೆ. ನಿಮ್ಗೆ ಅರ್ಥ ಆಗ್ತಲ್ಲ? ಕೃಪೆಯಲ್ಲಿ ಊರಲ್ಪಟ್ಟಿರುವಂತ ಮಾತುಗಳಲ್ಲಿ ಜಗಳ, ದ್ವೇಷ, ಹೊಟ್ಟೆ ಕಿಚ್ಚು ಯಾವುದು ಉಂಟಾಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ನಾವು ಮಾತುಗಳು ಕೃಪೆಯಿಂದ ಊರಲ್ಪಟ್ರೆ ಯಾವುದೇ ಸಮಸ್ಯೆ ನಿಮ್ಗೆ ಬರಲ್ಲ. ಯಾರು ನಿಮ್ಮ ಮೇಲೆ ಹೊಟ್ಟೆ ಉರಿ ಪಡಲ್ಲ, ಯಾರು ನಿಮ್ಮ ಮೇಲೆ ದ್ವೇಷ ಮಾಡಲ್ಲ, ಯಾರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಯಾರು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ. ಒಂದ್ ವೇಳೆ ಮಾಡ್ಕೊಂತ ಇದ್ದಾರೆ ಅಂದ್ರೆ ಅದು ನಿಮ್ಮ ಮಾತುಗಳಿಂದಲೇ, ಅದು ಅವ್ರದಲ್ಲ ತಪ್ಪು. ನೀವು ಮಾತಾಡಿರೋ ಮಾತು ನಿಮ್ದೇ ತಪ್ಪು. ನಿಮಗೆ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಏನಕ್ಕೆ ಇವ್ರು ನನ್ನ ಮೇಲೆ ದ್ವೇಷ ಮಾಡ್ತಾವ್ರೆ? ನಾನೇನ್ ಮಾಡಿದೆ? ಏನೋ ಅವ್ರಿಗೆ ಅದನ್ನ ಪ್ರವೋಕ್ ಅಂತ ಕನ್ನಡದಲ್ಲಿ ಏನಂತಾರೆ, ಉರಿದುಂಬಿಸುವಂತ ಮಾತುಗಳನ್ನ, ಹೊಟ್ಟೆ ಉರಿಯನ್ನು ಉರಿದುಂಬಿಸುವಂತ ಮಾತನ್ನ ಎಲ್ಲೋ ಒಂದ್ ಕಡೆ ಏನ್ ಮಾಡಿದೀರಾ? ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟಿದೀರಾ. ಅದನ್ನ ಅವ್ರು ಏನ್ ಮಾಡ್ಕೊಂತವ್ರೆ? ಉರ್ಸ್ಕೊಂತವ್ರೆ. ಒಬ್ರಲ್ಲಿ ದ್ವೇಷ ಉಂಟಾಗದೆ ಕಾರಣನೇ ನಾವೇ. ನಮ್ಮ ಬಗ್ಗೆ ದ್ವೇಷ ಬರ್ತಾ ಇದೆ, ನಾವೇ ಎಲ್ಲೋ ಅವ್ರಿಗೆ ಜಾಗ ಕೊಟ್ಟಿದೀವಿ ದ್ವೇಷ ಮಾಡಕ್ ನಮ್ಮನ್ನ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸ್ವಲ್ಪ ಬೆಳೀರಿ, ಗಟ್ಟಿಯಾಗಿರೋ ಆಹಾರ ತಿನ್ರಿ. ಎಲ್ಲಿವರೆಗೂ ಹಾಲು ಕುಡ್ಕೊಂಡು ಬದುಕ್ತೀರಾ? ಈ ವರ್ಷದ ಪ್ರಾರಂಭದಲ್ಲೇ ಡಿಸೈಡ್ ಮಾಡ್ಕೊಳ್ಳೋಣ, ನಮ್ಮ ಮಾತುಗಳು ದೇವರ ಕೃಪೆಯಿಂದ ಊರಲ್ಪಡಲಿ. ಆಮೇನ್. ಎಫೆಸ ಬರೆದ ಪುಸ್ತಕ 4ನೇ ಅಧ್ಯಾಯ 29ನೇ ವಾಕ್ಯ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನ ವೃದ್ಧಿ ಮಾಡುವಂತ ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ದಟ್ ಇಟ್ ಮೇ ಬೆನಿಫಿಟ್. ನಿಮ್ಮ ಮಾತುಗಳು ಏನಾಗ್ಬೇಕಂತೆ? ಬೇರೆಯವ್ರಿಗೆ ಬೆನಿಫಿಟ್ ಆಗಿರ್ಬೇಕು, ಲಾಭಕರವಾಗಿರ್ಬೇಕು. ಇವಾಗ ನೀವು ಮಾತಾಡ್ತಾ ಇದ್ದೀರ ಅಂದ್ರೆ ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀರ ಹೇಳಿ? ಸ್ವಾರ್ಥಕ್ಕಾಗಿ ಅಲ್ಲ. ನೀವು ಮಾತಾಡೋದು ನಿಮಗೋಸ್ಕರ ಅಲ್ಲ, ಕೇಳಿಸ್ಕೊಳ್ಳೋರ್ಗೋಸ್ಕರ ನೀವು ಮಾತಾಡ್ಬೇಕು. ಇಲ್ಲವ್ರಿಗೆ ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ? ನಮಗೋಸ್ಕರ ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೋಸ್ಕರ ಮಾತಾಡ್ತಾ ಇದ್ವಿ. ನಮ್ಮ ಅಹಂಕಾರಕ್ಕೋಸ್ಕರ ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮಲ್ಲಿರೋ ದ್ವೇಷಕ್ಕೋಸ್ಕರ ನಾವು ಮಾತಾಡ್ತಾ ಇದ್ವಿ. ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚಿಗೋಸ್ಕರ ನಾವು ಮಾತಾಡ್ತಾ ಇದ್ವಿ. ನಮ್ಮ ಗರ್ವವನ್ನ ತೃಪ್ತಿಪಡಿಸೋಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ವಿ? ಮಾತಾಡ್ತಾ ಇದ್ವಿ. ಬಟ್ ಆಕ್ಚುಲಿ ನಿಮ್ಮ ಮಾತು ನಿಮಗೋಸ್ಕರ ಅಲ್ಲ, ಕೇಳೋರ ಹಿತಕ್ಕೋಸ್ಕರ. ನಾವು ಮಾತಾಡೋ ಪ್ರತಿಯೊಂದು ಮಾತು ಯಾರಿಗೋಸ್ಕರ ಹೇಳಿ? ಬೇರೆಯವ್ರಿಗೋಸ್ಕರ. ಇಬ್ರು ಸೇರ್ಕೊಂಡು ಮಾತಾಡ್ತಾ ಇದ್ರಂದ್ರೆ ಸ್ವಾರ್ಥವಾಗಿ ನಿಮ್ ಲಾಭಕ್ಕೋಸ್ಕರ ನೀವು ಮಾತಾಡಬಾರ್ದು. ದೇವರ ಕೃಪೆ ಹೊಂದ್ಕೊಂಡಿರೋನು, ದೇವರ ಕೃಪೆಯಲ್ಲಿ ಅವನ ಮಾತುಗಳನ್ನ ಊರ್ಸ್ಕೊಂಡಿರೋನು ಬೇರೆಯವರ ಹಿತಕ್ಕೋಸ್ಕರ ಮಾತ್ರನೇ ಮಾತಾಡ್ತಾನೆ ಹೊರತು ಅವನಿಗೋಸ್ಕರ ಸ್ವಾರ್ಥವಾಗಿ ಮಾತಾಡ್ಕೊಳ್ಳಲ್ಲ. ಹೋದ ವರ್ಷದಲ್ಲಿ ನಾವೇನ್ ಮಾಡಿದ್ವಿ ಹೇಳಿ? ನಾವು ಮಾತಾಡೋದೆಲ್ಲ ಬೇರೆಯವ್ರ ಹಿತಕ್ಕೋಸ್ಕರ. ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ಮಾತಾಡಿದೀವ? ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ನೀವು ಮಾತಾಡದೆ ಹೋದ್ರೆ ಅವ್ರು ನಿಮ್ ಜೊತೆಲಿ ಹೆಂಗ್ ಚೆನ್ನಾಗಿರ್ತಾರೆ? ಅದಕ್ಕೆ ನಮ್ಗೆಲ್ಲೂ ಎಲ್ಲ ಕಡೆನೂ ಏನಾಗಿದ್ದಾರೆ? ಬರೀ ಶತ್ರುಗಳೇ, ಬರೀ ದ್ವೇಷ ಮಾಡೋರೇ ಸುತ್ಕೊಂಡಿದ್ದಾರೆ, ಬರೀ ಹೊಟ್ಟೆ ಕಿಚ್ಚು ಮಾಡೋರೇ ಸುತ್ಕೊಂಡಿದ್ದಾರೆ, ನಮ್ಮನ್ನ ಹಾಳು ಮಾಡೋರೇ ಸುತ್ಕೊಂಡವ್ರು. ಏನಕ್ಕೆ ಅಂದ್ರೆ ನಾವು ಆಡಿರೋ ಮಾತುಗಳು ಅವರಲ್ಲಿ
ಆ ತರ ವಿಲನ್ನ ಸೃಷ್ಟಿ ಮಾಡಿದೆ. ಹೊಸ ಗಾಡಿ ತಗಂತೀರಾ, ಕೃಪೆಯಿಂದ ತೋರಿಸ್ರಿ ಅವ್ರಿಗೆ. ಆದ್ರೆ ನೀವು ತೋರ್ಸೋದು ಹೆಂಗೆ? ಅಹಂಕಾರದಿಂದ, ಗರ್ವದಿಂದ ತೋರಿಸ್ತೀರಾ. ಅಹಂಕಾರದಿಂದ, ಗರ್ವದಿಂದ ಅವನಿಗೆ ಗಾಡಿ ತೋರಿಸಿದ್ರೆ ಅವನಲ್ಲಿ ಏನು ಉಂಟಾಗುತ್ತೆ? ಪ್ರೀತಿನ ಬರ್ತದೆ. ನೀವು ತಗೊಳ್ಳೋ ವಸ್ತುಗಳು ಎಲ್ಲದರಲ್ಲೂ ಒಂದು ಶತ್ರು ಉಂಟಾಗ್ತಾನೆ. ಯಾವಾಗ ಏನಕ್ಕೆ ಹೇಳ್ರಿ? ನೀವು ಕೃಪೆ ಇಲ್ದಿರ ಏನೇ ತೋರಿಸಿದ್ರು, ಕೃಪೆ ಇಲ್ದಿರ ಏನೇ ಮಾತಾಡಿದ್ರು ನಿಮ್ಗೊಂದು ಶತ್ರು ಉಂಟಾಗೇ ಆಗ್ತಾರೆ. ನೀವು ಮಾತಾಡೋ ಮಾತು ಬೇರೆಯವ್ರಿಗೆ ಏನಾಗ್ಬೇಕು? ಬೆನಿಫಿಟ್ ಆಗಿರ್ಬೇಕು, ಲಾಭಕರವಾಗಿರ್ಬೇಕು, ಹಿತಕರವಾಗಿರ್ಬೇಕು, ಒಳ್ಳೇದಾಗ್ಬೇಕು. ಬಟ್ ಆತರ ಇಲ್ಲವೇ ನಮ್ಮ ಮಾತುಗಳು? ಇನ್ನೊಂದ್ಸರಿ ಕನ್ನಡದಲ್ಲಿ ಓದಿ ಸ್ಟಾರ್ಟಿಂಗ್ ಇಂದಾನೆ. ಯಾವ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು. ಕೆಟ್ಟ ಮಾತು ಅಂದ್ರೆ ಇಂಗ್ಲಿಷಲ್ಲಿ ಕರಪ್ಟಬಲ್. ಕರಪ್ಟ್ ಅಂದ್ರೆ ಏನ್ ಹೇಳ್ತಾರೆ ಹೇಳ್ರಿ? ಎಲ್ಲ ಕಲಬೆರಕೆ ಆಗಿರುವ ಮಾತುಗಳು. ಕಲಬೆರಕೆ ಅಂದ್ರೆ ಇವ್ರು ಪ್ರೀತಿ ಮಾಡ್ತಾವ್ರ, ದ್ವೇಷ ಮಾಡ್ತಾವ್ರ ಗೊತ್ತಿಲ್ಲ. ಇವ್ರು ಬೈತಾ ಇದೀವಿ, ಒಳಗಡೆ ಕೆಟ್ಟದ್ ಇಟ್ಕೊಂಡು ಬೈತಾವ್ರ, ಒಳ್ಳೇದ್ ಇಟ್ಕೊಂಡು ಬೈತಾವ್ರ ಗೊತ್ತಿಲ್ಲ. ಇದು ಕಲಬೆರಕೆ ಮಾತು. ಬಂದ್ಬಿಟ್ಟು ನಗ್ತಾ ನಗ್ತಾ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ನಾವು ಯೋಚನೆ ಮಾಡ್ತಾ ಇರ್ತೀವಿ, ಇವ್ರು ಏನಕ್ಕೆ ಇಷ್ಟೊಂದು ನಗ್ನಗ್ತಾ ಮಾತಾಡ್ತಾರೆ? ಅದು ಯಾವಾಗ್ಲೂ ಏನ್ ಮಾಡ್ತೀವಿ? ಬೇರೆಯವ್ರ ಆಂಗಲ್ ಅಲ್ಲಿ ನೋಡ್ತೀವಿ. ಇವಾಗ ನೀವೇನ್ ಮಾಡ್ಬೇಕು? ನಿಮ್ಮ ಆಂಗಲ್ ಅಲ್ಲಿ ನೀವು ನೋಡ್ಕೊಳ್ಳಿ. ನಿಮ್ ಕಣ್ಣಿಗೆ ಎಲ್ಲ ಕಳ್ಳರ ತರ ಬೇರೆಯವರೇ ಕಾಣಿಸೋದು. ಆ ಕಳ್ಳನ ಉಂಟು ಮಾಡ್ತಿರೋದೇ ನಾವೇ. ಅದಕ್ಕೆ ಯೇಸು ಹೇಳ್ತಾರೆ, ಬೇರೆಯವ್ರ ಕಣ್ಣಲ್ಲಿ ನೋಡಕ್ ಮುಂಚೆ ನೀನು ಕಳ್ಳಾನೆ, ಅವನು ಕಳ್ಳಾನೆ. ಫಸ್ಟು ನೀನ್ ಮಾಡ್ತಾರ ಕಳ್ತಾರನ ಸರಿ ಮಾಡ್ಕೋ. ಅವನ್ ದ್ವೇಷ ಮಾಡೋದ್ ಬಗ್ಗೆ ಮಾತಾಡ್ತೀಯ, ಅವ್ನ್ ಹೊಟ್ಟೆ ಕಿಚ್ಚು ಮಾಡೋದ್ ಬಗ್ಗೆ ಮಾತಾಡ್ತೀಯ, ಅವ್ನ್ ಕೆಟ್ಟದ್ ಮಾತಾಡೋದ್ ಬಗ್ಗೆ ಮಾತಾಡ್ತೀಯ. ಬಟ್ ನೀನ್ ಏನ್ ಮಾಡ್ತಾ ಇದೀಯ? ಅವನಿಗೆ ಮಾತಾಡಕ್ ಅವಕಾಶ ಮಾಡ್ಕೊಡ್ತಾರದೆ ನೀನೇ. ಅದಕ್ಕೆ ಬೆಂಕಿ ಹಾಕ್ತಾರದು ಯಾರು? ಸುಮ್ನೆ ಒಂದ್ ಸಾರಿ ಬ್ರದರ್ ಅನ್ಬಿಟ್ಟಿದ್ರೆ ಆಗೋಗಿರೋದು. ಅದಕ್ಕೆ ಸಾರಿ ಹೇಳ್ದಿರಾ, ಅದಕ್ಕೆ ಡೈಲಿ ಸಿಮೆಣ್ಣೆ ಎಲ್ಲಾನು ಹಾಕಿ ಅದನ್ನ ಉರ್ಸಿರೋದು ಯಾರು ಹೇಳಿ? ಗೊತ್ತು ನಿಮ್ಗೆ ಸಾರಿ ಹೇಳಿದ್ರೆ ಮುದೈತಂತ. ಬಟ್ ನಿಮ್ಮ ಈಗೋ, ಅಹಂಕಾರ ಏನ್ ಮಾಡ್ತಾ ಇದೆ? ಅದನ್ನ ಆರ್ಸಕ್ ಬಿಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅದನ್ನ ಏನ್ ಮಾಡ್ತಾ ಇದೆ? ನಿಮ್ಮ ಅಹಂಕಾರ, ನಿಮ್ ಈಗೋ ಎಲ್ಲ ಏನ್ ಮಾಡ್ತಾ ಇದೆ? ಉರಿಸ್ತಾ ಇದೆ. ಆದ್ರೆ ದೇವ್ರ ಕೃಪೆ ಹೊಂದ್ಕೊಂಡಿರೋ ವ್ಯಕ್ತಿ ಅದನ್ನ ಉರ್ಸಕ್ ಬಿಡಲ್ಲ, ಅದನ್ನ ಆರ್ಸಕ್ಕೆ ಪ್ರಯತ್ನ ಪಡ್ತಾನೆ. ನೀವೆಲ್ಲ ಯಾರು? ಉರ್ಸವ್ರ ಆರ್ಸವ್ರ? ಕೇಳ್ರಿ, ಮೊಕ ನೋಡ್ಕೊಂಡು ಕೇಳ್ರಿ. ನೀವೆಲ್ಲ ಉರ್ಸವ್ರ ಆರ್ಸವ್ರ? ನೀವು 25 ಪೂರ್ತಿಯಾಗಿ ಉರ್ಸೋರಾಗಿದ್ರಿ, 26 ಪೂರ್ತಿ 6,000 ಆಗ. ಹಲ್ಲೆಲೂಯ. ನಿಮಗೆ ವಿರುದ್ಧವಾಗಿ ಉರಿತಾ ಇರುವಂತ ಹೊಟ್ಟೆ ಕಿಚ್ಚು ಆರ್ಲಿ ಈ ವರ್ಷದಲ್ಲಿ. ನಿಮಗೆ ವಿರುದ್ಧವಾಗಿ ಉರಿತಾ ಇರುವಂತ ಸಿಟ್ಟು, ದ್ವೇಷ, ಅಸೂಯೆ, ಆಳು ಮೂಳು ಎಲ್ಲ ಕೆಟ್ಟದು ಈ ವರ್ಷದಲ್ಲಿ ಎಲ್ಲ ಆರೋಗ್ಬಿಡ್ಲಿ ಯೇಸು ನಾಮದಲ್ಲಿ. ನಿಮಗೆ ವಿರುದ್ಧವಾಗಿ ಎದ್ದಿರುವಂತ ಎಲ್ಲಾ ಶತ್ರುಗಳೆಲ್ಲ ಈ ವರ್ಷದಲ್ಲಿ ಆರೋಗ್ಬಿಡ್ಲಿ. ಅದಕ್ಕೆ ದೇವರ ನಿಮಗೆ ವಿರುದ್ಧವಾಗಿ ಕಲ್ಪಿಸಿರುವಂತ ಯಾವ ಆಯುಧವು ಜಯಿಸಲ್ಲ. ಏನಕ್ಕೆ ಜಯಿಸಲ್ಲ ಹೇಳ್ರಿ? ನಿಮ್ಗೆ ಆರ್ಸಕ್ ಗೊತ್ತು, ಅದಕ್ಕೆ ಅದು ಏನ್ ಮಾಡಲ್ಲ, ನಿಮ್ಗೆ ಕೆಲಸ ಮಾಡಲ್ಲ. ಆದ್ರೆ ನಿಮ್ಗೆ ಯಾವಾಗ ಆರ್ಸಕ್ ಗೊತ್ತಿರಲ್ವೋ ಅವಾಗ ಅದು ಕೆಲಸ ಮಾಡುತ್ತೆ. ಗೊತ್ತು ಅವ್ರಿಗೆ ನಿಮ್ ಮೇಲೆ ಕೋಪ ಬಂದೈತೆ ಅಂತ, ಆದ್ರೂ ನೀವೇನ್ ಮಾಡ್ತೀರಾ? ಗುರಾಯಿಸ್ತೀರಾ, ಮೂತಿ ತಿರುಗಿಸ್ತೀರಾ. ಅದೆಲ್ಲ ಏನ್ ಮಾಡ್ತೇವೆ ಹೇಳ್ರಿ? ಫಸ್ಟ್ ಆಫ್ ಆಲ್ ನೀವು ಉರ್ಸಿರೋದೇ ತಪ್ಪು. ಉರ್ಸಿದ್ಮೇಲೆ ಇನ್ನೂ ಉರ್ಸ್ತಾ ಇರೋದು ಇನ್ನೂ ತಪ್ಪು. ಅದನ್ನ ಬೆಳೆಸ್ತಾ ಇರೋದೇ ನೀವೇ. ನಿಮಗೆ ವಿರುದ್ಧವಾಗಿ, ನಿಮಗೆ ವಿರೋಧವಾಗಿ ನೀವು ಅವರಲ್ಲಿ ಏನ್ ಮಾಡ್ತಾ ಇದ್ದೀರಾ? ದ್ವೇಷವನ್ನ, ಹೊಟ್ಟೆ ಕಿಚ್ಚನ್ನ, ಅಸೂಯೆಯನ್ನ,
ಸಿಟ್ಟನ್ನ ಏನ್ ಮಾಡ್ತಾ ಇದ್ದೀರಾ? ನೀವೇ ಉರ್ಸಿ ಜಾಸ್ತಿ ಮಾಡ್ತಾ ಇದ್ದೀರಾ. ಅದಕ್ಕೆ ಬದಲಾಗಿ ಇವತ್ತಿಂದ ನಮ್ಮ ಮಾತುಗಳು ದೇವರ ಕೃಪೆಯಲ್ಲಿ ಊರಲ್ಪಟ್ಟು ಎಲ್ಲ ರಸವತ್ತಾಗಿದ್ದು ಇಂಪಾಗಿ ಎಲ್ಲದನ್ನು ಆರಿಸೋ ತರ ಇರಬೇಕು. ಹಲ್ಲೆಲೂಯಾ. ನಾವು ಮಾತಾಡಿದ್ರೆ ಅವನಲ್ಲಿರೋ ಕೋಪ ಏನಾಗ್ಬೇಕು? ಅರಬಿಡ್ಬೇಕು, ಹಣ್ಣಗಾಗ್ಬಿಡು. ಏನಕ್ಕೆ ಅಂದ್ರೆ ನಮ್ಮ ಮಾತಲ್ಲಿ ಅವನಿಗೇನಿದೆ? ಲಾಭ ಇದೆ. ನಮ್ಮ ಮಾತಲ್ಲಿ ಲಾಭ ಇರ್ಬೇಕಾದ್ರೆ ಅವನು ಏನ್ ಮಾಡ್ತಾನೆ ಹೇಳ್ರಿ? ತಣ್ಣಗೆ ಆಯ್ತಾನೆ. ಏನಕ್ಕಂದ್ರೆ ನಿಮ್ಮ ಕಂಪನಿಯ ಲಾಸ್ ಅಲ್ಲಿ ಹೋಯ್ತೈತೆ. ನಿಮಗೆ ಸಮಾಧಾನಕ್ಕೆ ಕಷ್ಟ ಪಡ್ತಾ ಇದ್ದೀರಾ, ನೀವೇ ನೆಮ್ಮದಿ ಕಷ್ಟ ಪಡ್ತಾ, ನೀವೇ ನಿದ್ದೆ ಮಾಡಕ್ ಕಷ್ಟ ಪಡ್ತಾ ಇದ್ದೀರಾ. ಅದ್ರಲ್ಲಿ ಅವನ್ಗೇನ್ ಕೊಡ್ತೀರ ನೀವು? ಹಂಚ್ಕೊಂಡ್ ಮತ್ತೆ ಮನೆಗೆ ಹೋಗಿ ಬೈಕಂತ ಇರ್ತೀವಿ. ಏನಕ್ಕೆ ತಾನೆ ಬಂದ ಏನು ಕೊಡಕ ಇಸ್ಕೊಳಕ್ಕೆ? ನಾನೇ ಒದ್ದಾಡ್ತಾ ಇದ್ದೀನಿ, ಬಂದ್ಬಿಟ್ಟ ಇಲ್ಲಿ ನನ್ ಕಷ್ಟ ಬ್ರದರ್, ನನ್ ಕಷ್ಟ ಸಿಸ್ಟರ್ ಅನ್ಕಂಡು ಬೈಕಂತೀರ ಇಲ್ವೋ? ಆ ಥರ ಹಂಚ್ಕೊಂತೀವಿ, ಕರೆಕ್ಟೇ. ಬಟ್ ಮನೆಗೆ ಹೋಗಿ ಬೈಕೊಂತ ಇರ್ತೀವಿ. ನನ್ನ ಹತ್ರನೇ ಇಲ್ಲ ದೇವ್ರೆ, ಏನ್ ನೀನ್ ಟೈಮಲ್ಲಿ ಬಂದು ಗೊಣಗ್ತಾ ಇರ್ತೀವಿ, ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಎಫೆಸ ಬರೆದ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯ. ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವರವರಿಗೆ ಉಪಹಾರವು ದೊರಕಿದೆ. ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯನಿಗೆ ದಾನಗಳನ್ನು ಮಾಡಿದನು. ಸಾಕು. ಎಲ್ಲರಿಗೂ ಏನಾಗಿದೆ ಅಂತೆ? ಕೃಪೆ ಅವನವನ. ಇನ್ನೊಂದ್ಸರಿ ಓದಿ ಲೈನ್ ಮೇಲ್ ಮಾತ್ರ, ಒಂದ್ ಲೈನ್. ಆ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ. ಸೊ ನಿಮ್ ಇಂಡಿವಿಜುವಲ್ ಆಗಿ ಏನಾಗ್ತದೆ ಅಂತೆ? ನಿಮಗೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರ್ಕೊಂಡಿರುವಂತ ಯೋಗ್ಯತೆಗೆ ತಕ್ಕಂತೆ. ಇವತ್ತು ನಮ್ಮ ಕೃಪೆ ಇದೆ, ಬಟ್ ಯಾವ ಲೆವೆಲ್ಗಿದೆ ನಮ್ಮ ಲೈಫಲ್ಲಿ ಕೃಪೆ? ಯಾವ ಲೆವೆಲ್ಗಿದೆ ನಿಮ್ಮಲ್ಲಿ ಕೃಪೆಯ ಬೆಳವಣಿಗೆ? ಯಾವ ಲೆವೆಲ್ಗಿದೆ? ಕೃಪೆ ಜಾಸ್ತಿ ಹೊಂದ್ಕೊಂಡಿರೋನ್ಗೆ ತಾಳ್ಮೆ ಜಾಸ್ತಿ ಇರ್ಬೇಕು. ಕೃಪೆ ಜಾಸ್ತಿ ಹೊಂದ್ಕೊಂಡಿರೋನಿಗೆ ಸಮಾಧಾನ ಜಾಸ್ತಿ ಇರಬೇಕು. ಕೃಪೆ ಜಾಸ್ತಿ ಹೊಂದ್ಕೊಂಡಿರೋನಿಗೆ ನಂಬಿಕೆ ಜಾಸ್ತಿ ಇರಬೇಕು. ಕೃಪೆ ಜಾಸ್ತಿ ಹೊಂದ್ಕೊಂಡಿರೋನಿಗೆ ಧೈರ್ಯ ಇರಬೇಕು. ಯಾಕೆಂದ್ರೆ ಕೃಪೆ ಹೊಂದ್ಕೊಂಡಿರೋನು ಮನುಷ್ಯನ ಮೇಲೆ ಆಧಾರ ಪಡಲ್ಲ, ದೇವ್ರ ಮೇಲೆ ಆಧಾರ ಪಟ್ಟಿರ್ತಾರೆ. ಹಲ್ಲೆಲೂಯಾ. ದೇವ್ರ ಕೃಪೆ ಹೊಂದ್ಕೊಂಡ್ರೆ ಏನ್ ಮಾಡ್ತಾನೆ? ದೇವ್ರ ಮೇಲೆ ಆಧಾರ ಪಟ್ಟಿರ್ತಾನೆ. ಅವನಿಗೆ ಆಧಾರವೇ ದೇವ್ರೆ. ಹಲ್ಲೆಲೂಯಾ. ಎಫೆಸ ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ. ಸಾಕು. ನಮ್ಮ ಪ್ರಾರಂಭವೇ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆಯನ್ನ ಹೊಂದ್ಕೊಂಡಿದೆ. ಸೊ ನಂಬಿಕೆ ಇಟ್ಟಿದ್ರಿಂದ ಆ ರಕ್ಷಣೆ ಏನಾಯ್ತು? ಗಮನಿಸಿ, ನಾನು ಲಾಸ್ಟ್ ವೀಕ್ ಹೇಳಿದೆ, ಅಲ್ಲಿ ವಾಗ್ದಾನ ಇದೆ, ಸೆಂಟ್ರಲ್ಲಿ ಕೃಪೆ ಇದೆ, ಈ ಕಡೆ ನಂಬಿಕೆ ಇದೆ. ಸೊ ಈ ಎಕ್ಸಾಂಪಲ್ ಏನಿದೆ? ಆ ಕಡೆ ರಕ್ಷಣೆ ಇದೆ, ಇಲ್ಲಿ ಕೃಪೆ ಇದೆ, ಈ ಕಡೆ ನಂಬಿಕೆ ಇದೆ. ಇಲ್ಲಿ ನಂಬಿಕೆಯ ಮೂಲಕವಾಗಿ ಕೃಪೆಯಿಂದ ರಕ್ಷಣೆ. ಹೋದ ವಾರ ಓದಿದ್ದು ನಂಬಿಕೆಯಿಂದ ಕೃಪೆಯ ಮೂಲಕ ವಾಗ್ದಾನ.
ದೇವರ ಕೃಪೆ ಏನ್ ಮಾಡುತ್ತೆ? ಪ್ರತಿಯೊಂದಕ್ಕೂ ನಮಗೆ ಆಕ್ಸೆಸ್ ಕೊಡುತ್ತೆ, ಒಳಗಡೆ ಎಂಟ್ರಿ ಕೊಡುತ್ತೆ. ರಕ್ಷಣೆಗೆ ಎಂಟ್ರಿ, ವಾಗ್ದಾನಗಳಿಗೆ ಎಂಟ್ರಿ, ನಿಮ್ಮ ಸಮಾಧಾನಕ್ಕೆ ಎಂಟ್ರಿ, ಸಂತೋಷಕ್ಕೆ ಎಂಟ್ರಿ, ನೆಮ್ಮದಿಗೆ ಎಂಟ್ರಿ, ಆರೋಗ್ಯಕ್ಕೆ ಎಂಟ್ರಿ, ಎಲ್ಲ ಒಳ್ಳೇದಕ್ಕೆ ಏನ್ ಮಾಡುತ್ತೆ? ಎಂಟ್ರಿ. ಆ ಕೃಪೆಯ ಮೂಲಕವಾಗಿ ಹೊರಗಡೆ ಆ ಕಡೆ ಹೋಗಿದ ತಕ್ಷಣ ನಮ್ಗೆ ಕಾಣಿಸೋದೆಲ್ಲ ಬರೀ ಒಳ್ಳೇದೇ. ನಮ್ಮ ಕಣ್ಣಿಗೆ ದ್ವೇಷ, ಅಸೂಯೆ ಯಾವುದು ಕಾಣಿಸಲ್ಲ. ಕೃಪೆಯ ಮೂಲಕವಾಗಿ ನೀವು ನೋಡ್ಬೇಕಾದ್ರೆ ನಿಮಗೆ ಕಾಣಿಸೋದಲ್ಲ ಏನ್ ಹೇಳಿ? ಬರೀ ಒಳ್ಳೇದೇ. ಆ ಕೃಪೆಯನ್ನು ಬಿಟ್ಟು ನೀವು ನೋಡಿದ್ರೆ ಎಲ್ಲ ಕಾಣಿಸೋದಲ್ಲ ಏನು ನಮ್ಗೆ? ಒಬ್ಬ ವ್ಯಕ್ತಿಯಲ್ಲಿರೋ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ ಇವೇ ಕಾಣಿಸ್ತವೆ. ಬಟ್ ಕೃಪೆಯ ಒಳಗಡೆ ಹೋಗಿ ಕೃಪೆ ಮೂಲಕವಾಗಿ ಒಬ್ರು ನೋಡಿದ್ರೆ ಅವರಲ್ಲಿರೋ ಒಳ್ಳೇದು ಕಾಣಿಸುತ್ತೆ ನಮಗೆ. ದೇವರ ಕೃಪೆ ಹೊಂದ್ಕೊಂಡಿರೋ ಒಂದು ವ್ಯಕ್ತಿಗೆ ಅಲ್ಲಿರುವಂತ ಒಳ್ಳೇದು ಮಾತ್ರನೇ ಕಾಣಿಸುತ್ತೆ. ಬಟ್ ನಿಮಗೆ ಏನ್ ಕಾಣಿಸ್ತದೆ? ಏನ್ ಕಾಣಿಸ್ತದೆ? ನಿಮಗೆ ಒಬ್ರಲ್ಲಿ ಬರೀ ಕೆಟ್ಟದೇ ಕಾಣಿಸ್ತದೆ ಅಂದ್ರೆ ನೀವು ನೋಡೋ ದೃಷ್ಟಿ ಸರಿ ಇಲ್ಲ. ಇದೇ ವಾಸ್ತವ. ಇದೇ ವಾಸ್ತವ. ನಿಮ್ ಕಣ್ಣೇ ಕತ್ತಲೆ ಆಗ್ಬಿಟ್ರೆ ದೇವೆಲ್ಲ ಕತ್ತಲೆ. ಸ್ವಲ್ಪ ನಿಮ್ ದೃಷ್ಟಿಕೋನದಲ್ಲಿ ನೋಡಕ್ ಬದಲಾಗಿ ಕೃಪೆ ಮೂಲಕವಾಗಿ ನೋಡಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಒಳ್ಳೇದು ಕಾಣಿಸಿಲ್ಲ ಅಂದ್ರೆ ನೋಡ್ರಿ, ಮತ್ತೆ ಎಲ್ಲರೂ ಏನ್ ಮಾಡ್ಬೇಕು ಹೇಳ್ರಿ? ಕೃಪೆಯನ್ನ ಒಂದ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ರಿ, ಒಳ್ಳೇದ್ ಮಾತ್ರ ನಿಮ್ ಕಣ್ಣಿಗೆ ಕಾಣಿಸುತ್ತೆ. ನಾವೇನ್ ಗ್ಲಾಸ್ಗಳು ಹಾಕೊಂಡು ನೋಡ್ತಾ ಇದೀವೋ ಗೊತ್ತಿಲ್ಲ. ಯಾಕಂದ್ರೆ ನಾವು ನೋಡೋದೆಲ್ಲ ಬರೀ ಏನಾಗ್ತದೆ? ಒಬ್ಬರಲ್ಲಿ ಎಲ್ಲದ್ರಲ್ಲೂ ಬರೀ ಕೆಟ್ಟದೇ ಕಾಣಿಸ್ತದೆ. ನಮ್ಗೆ ಬರೀ ಕೆಟ್ಟದೇ ಕಾಣಿಸ್ತದೆ. ನಮ್ಗೆಲ್ಲರಲ್ಲಿ ಬರೀ ಕೆಟ್ಟದೇ ಕಾಣಿಸ್ತಾ ಇದ್ರೆ ನಾವು ಅವ್ರ ಜೊತೆ ಸಹವಾಸ ಮಾಡಕ್ ಹೆಂಗ್ ಅನುಭವಿಸಕ್ಕಾಗತ್ತೆ? ಅವ್ರ ಜೊತೆ ಸಹವಾಸ ಮಾಡಕ್ ನಾವ್ ಹೆಂಗಾಗತ್ತೆ? ಒಬ್ಬರು ಆ ರಿಲೇಶನ್ಶಿಪ್ ನ ನಾವ್ ಹೆಂಗ್ ಎಂಜಾಯ್ ಮಾಡಕ್ಕಾಗತ್ತೆ? ಆ ಫ್ರೆಂಡ್ಶಿಪ್ ನ ನಾವ್ ಹೆಂಗ್ ಎಂಜಾಯ್ ಮಾಡಕ್ಕಾಗತ್ತೆ? ಅವ್ರ ಮನೆಗೆ ಹೋದ್ರೆ ನೆಮ್ಮದಿಯಾಗಿ ಹೆಂಗ್ ಊಟ ಮಾಡಕ್ಕಾಗತ್ತೆ? ಯಾಕಂದ್ರೆ ಅವ್ರ ಮನೆಗೆ ಹೋದಾಗ್ಲೂ ನಿಮ್ಗೆ ಕಾಣಿಸೋದೇನು? ಬರೀ ಕೆಟ್ಟದೆ. ಅವ್ರ ಮನೆಗೆ ನಿಮ್ಗೆ ಊಟ ಬಡಿಸಿದ್ರು ಅವ್ರ ಕಣ್ಣಲ್ಲಿ ನಿಮ್ಗೆ ಕಾಣಿಸೋದೇನು? ಕೆಟ್ಟದೆ. ಹಿಂಗೆ ಹೋಗಿದ ಕಡೆ ಎಲ್ಲ, ನೋಡಿದ ಕಡೆ ಎಲ್ಲ ಬರೀ ನಿಮ್ಗೆ ಕಣ್ಣಿಗೆ ಬರೀ ಕೆಟ್ಟದೇ ಕಾಣಿಸ್ತಾ ಇದ್ರೆ ನೀವು ಏನ್ ಅನುಭವಿಸಕ್ಕಾಗತ್ತೆ? ಇಲ್ಲಿ ಸಮಾಧಾನ ಎಲ್ಲಿಂದ ಬರುತ್ತೆ? ನೆಮ್ಮದಿ ಎಲ್ಲಿಂದ ಬರುತ್ತೆ? ನಿದ್ದೆ ಎಲ್ಲಿಂದ ಬರುತ್ತೆ ನಿಮ್ಗೆ? ನಿಮ್ ಕಣ್ಣಿಗೆ ಒಳ್ಳೇದು ಕಾಣಿಸಿದ್ರೆ ಮಾತ್ರನೇ ಅಲ್ಲ ನಿಮ್ಗೆ ಸಮಾಧಾನ ಸಿಗೋದು. ನಿಮ್ ಕಣ್ಣಿಗೆ ಒಳ್ಳೇದು ಕಾಣಿಸಿದ್ರೆ ಮಾತ್ರ ನಿಮ್ಗೆ ನೆಮ್ಮದಿ, ಆರೋಗ್ಯ, ನಿದ್ದೆ ಬರೋದು. ಸ್ವಲ್ಪ ನಿಮ್ಮ ದೃಷ್ಟಿಕೋನದಿಂದ ನೋಡಕ್ ಬದಲಾಗಿ ದೇವರ ಕೃಪೆಯ ಮೂಲಕವಾಗಿ ನೋಡಕ್ ಸ್ಟಾರ್ಟ್ ಮಾಡ್ರಿ. ನಿಮ್ ಕಣ್ಣಿಗೆ ಕಾಣಿಸೋದೆಲ್ಲ ಬರೀ ಒಳ್ಳೇದೇ ಕಾಣಿಸುತ್ತೆ. ಹಲ್ಲೆಲೂಯಾ. ಇವತ್ತು ನಾವು ನೋಡೋದೆಲ್ಲ ಯಾವ್ದ್ರ ಮೂಲಕ ನೋಡ್ಬೇಕು? ದೇವರ ಕೃಪೆಯ ಮೂಲಕವಾಗಿ ನೋಡ್ಬೇಕು. ನಾವೇನ್ ಗೊತ್ತಾ? ನಾನೇನಕ್ಕೆ ಅವನ ಹತ್ರ ಒಳ್ಳೇದ್ ಮಾತಾಡ್ಬೇಕು? ನಾನೇನಕ್ಕೆ ಒಳ್ಳೇದಾಗ ಮಾತಾಡ್ಬೇಕು? ನಾನೇನಕ್ಕೆ ಒಳ್ಳೇದ್ ಮಾಡ್ಬೇಕು? ಅವರೇ ಬಂದು ಒಳ್ಳೇದ್ ಮಾಡ್ಲಿ ಫಸ್ಟು. ಅವರೇ ಬಂದು ನನ್ನ ಹತ್ರ ಒಳ್ಳೇದಾಗ ಮಾತಾಡ್ಲಿ, ಅವರೇ ಬಂದು ಮಾತಾಡ್ಸ್ಲಿ. ನೀವೆಲ್ಲ ಯಾರು? ಹೀರೋಗಳ, ವಿಲನ್ಗಳ ನೀವೆಲ್ಲ? ದೇವ್ರು ನಿಮ್ಮನ್ನ ರಕ್ಷಣೆ ಮಾಡೋದು ಏನಕ್ಕೆ? ರಕ್ಷಣೆ ಮಾಡಕ್ಕೆ. ಹೀರೋ ತರ ಬೇರೆಯವ್ರನ್ನ ನೀವೇನ್ ಮಾಡ್ಬೇಕು? ರಕ್ಷಣೆ ಮಾಡ್ಬೇಕು, ಕಾಪಾಡಬೇಕು. ಬಟ್ ಕಾಪಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ವಿಲನ್ಗಳಾಗ್ಬಿಟ್ಟಿದ್ದೀರಾ. ಅವರೇ ಬಂದು ಮಾತಾಡ್ಲಿ ಫಸ್ಟ್, ಅವರೇ ಈ ಕಡೆ ತಿರ್ಕೊಳ್ಳಿ ಫಸ್ಟು, ಅವರೇ ನಮ್ಮ ಮನೆಗೆ ಬರ್ಲಿ ಫಸ್ಟು. ಇದೆಲ್ಲ ಏನ್ ಸ್ವಭಾವ ಹೇಳ್ರಿ? ಇದೆಲ್ಲ ಕೃಪೆಯ ಮೂಲಕವಾಗಿ ಅನುಭವಿಸ್ತಿರೋ ಜೀವನ ಅಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಅನುಭವಿಸ್ತಿರುವಂತ ಜೀವನ. ನೀವು ಮಾತಾಡೋ ಮಾತು ಬೇರೆಯವರ ಹಿತಕ್ಕೋಸ್ಕರ ಮಾತ್ರನೇ ಇರ್ಬೇಕು. ಬೇರೆಯವ್ರು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಮಾತಾಡ್ಬೇಕು. ನಾನೇನಕ್ಕೆ ಒಳ್ಳೇದ್ ಮಾತಾಡ್ಬೇಕು, ನಾನೇನಕ್ಕೆ ಒಳ್ಳೇದ್ ಮಾಡ್ಬೇಕು? ನೀವಿರೋದೇ ಒಳ್ಳೇದ್ ಮಾಡಕ್ಕೆ.
ನಿಮ್ಮನ್ನ ದೇವರು ಆರಿಸ್ಕೊಂಡಿರೋದೇ ಒಳ್ಳೇದ್ ಮಾಡಕ್ಕೆ. ಇನ್ನೊಬ್ಬರ ಹಿತಕ್ಕಾಗಿ ಮಾತಾಡಿ. ಸೊ ನೀವು ಮಾತಾಡೋ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟು ಮತ್ತೊಬ್ಬರ ಹಿತಕ್ಕೋಸ್ಕರ, ಮತ್ತೊಬ್ಬರ ಒಳ್ಳೇದಕ್ಕೋಸ್ಕರ ಮಾತ್ರ ನಿಮ್ ಬಾಯಿ ಉಪಯೋಗವಾಗಬೇಕು. ಏನಾಗ್ಬೇಕು ಹೇಳ್ರಿ? ನಮ್ಮ ಬಾಯಿಗಳು ಬೇರೆಯವರ ಒಳ್ಳೇದಕ್ಕೋಸ್ಕರ ಮಾತ್ರ ನೀವು ಉಪಯೋಗ ಆಗ್ಬೇಕು. ಬೇರೆಯವ್ರನ್ನ ಹಾಳು ಮಾಡಕ್ಕೋಸ್ಕರ ನಮ್ಮ ಬಾಯಿಗಳು ಏನಾಗ್ಬಾರ್ದು. ಬೇರೆಯವ್ರ ನಿದ್ದೆ ಹಾಳು ಮಾಡಕ್ಕೆ ನಮ್ಮ ಬಾಯಿಗಳು ಯೂಸ್ ಆಗ್ಬಾರ್ದು. ಬೇರೆಯವರ ಸಮಾಧಾನ ಹಾಳು ಮಾಡಕ್ಕೆ ನಮ್ಮ ಬಾಯಿಗಳು ಏನಾಗ್ಬಾರ್ದು, ಉಪಯೋಗವಾಗಬಾರ್ದು. ಬೇರೆಯವ್ರ ನೆಮ್ಮದಿ ಹಾಳು ಮಾಡಕ್ಕೆ ನಮ್ಮ ಬಾಯಿಗಳು ಏನಾಗ್ಬಾರ್ದು, ಉಪಯೋಗವಾಗಬಾರ್ದು. ಆದ್ರೆ ನಮ್ಮ ಬಾಯಿಗಳು ಯಾವ್ದ್ಯಾವ್ದಕ್ಕೆ ಉಪಯೋಗ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೊಳ್ಳಿ. 25ರಲ್ಲಿ ನಮ್ಮ ಬಾಯಿಗಳು ಯಾವ್ದ್ಯಾವ್ದಕ್ಕೆಲ್ಲ ಉಪಯೋಗ ಮಾಡಿದ್ವೋ 26ರಲ್ಲಿ ನಾವು ಸರಿಪಡಿಸ್ಕೊಂಡು ಕೃಪೆಯಲ್ಲಿ ನಮ್ಮ ಮಾತುಗಳನ್ನ ಊರಿಸಿ ಬೇರೆಯವ್ರ ಹಿತಕ್ಕೋಸ್ಕರ ನೀವು ಮಾತಾಡಿ ನೋಡ್ರಿ. ನೀವು ಮಾತಾಡೋ ಮಾತೆ ಅವ್ರಿಗೆ ನಿಮ್ಮನ್ನ ಆಶೀರ್ವಾದವಾಗಿ ಮಾಡುತ್ತೆ. ಹಲ್ಲೆಲೂಯಾ. ಇನ್ನೊಂದ್ ಕಡೆ ಓದ್ತೀನಿ ನೋಡಿ, ಏನ್ ಬಿತ್ತಿರೋ ನೀವು ಬೇರೆಯವರಲ್ಲಿ ಏನ ಬಿತ್ತಿರೋ, ಏನ ಬಿತ್ತೀರ ಹೇಳಿ? ಬಿತ್ತೋದು ಎಲ್ಲಿಂದ? ಏನ್ರಿಂದ ಬಿತ್ತೀರ? ಮಾತುಗಳಿಂದ. ಕೃಪೆಯ ಮಾತುಗಳನ್ನ ಬಿತ್ತಿದ್ರೆ ಆ ಕೃಪೆಯ ಮಾತುಗಳನ್ನ ನೀವು ವಾಪಸ್ ಏನ್ ಮಾಡ್ತೀರಾ? ಅವರಿಂದ ಪಡ್ಕೊಂತೀರಾ, ಅನುಭವಿಸ್ತೀರಾ. ನೀವು ಯಾವಾಗ್ಲೋ ದ್ವೇಷವನ್ನ ಬಿತ್ತಿರ್ತೀರಾ, ಅವ್ನ 10 ವರ್ಷ ಆದ್ಮೇಲೆ ರಿಟರ್ನ್ ಕೊಟ್ಟಿರ್ತಾನೆ ನಿಮಗೆ. ಯಾವಾಗ್ಲೋ 1 ವರ್ಷಕ್ಕೆ ಮುಂಚೆ ಬೈದ್ಬಿಟ್ಟಿರ್ತೀರಾ, ಅವ್ನ ಮನ್ಸಲ್ಲಿ ಇಟ್ಕೊಂಡು ಟೈಮ್ ಬಂದಾಗ ಏನ್ ಮಾಡ್ತಾನೆ? ನಿಮಗೆ ಅವಮಾನ ಮಾಡಿರ್ತಾನೆ. ನೀವು ಕೇಳ್ತಿರಲ್ಲ, 1 ವರ್ಷದಿಂದ ಚೆನ್ನಾಗಿದ್ದಲ್ಲೋ, ಏನ್ ಸಡನ್ ಆಗಿ ಏನಾಯ್ತು ನಿನ್ಗೆ? ನನಗೆ ಅವತ್ತು ಬೈದೆ, ನಾನು ಇವತ್ತು ತೀರ್ಸ್ಕೊಂಡೆ. ಇದನ್ನೇ ಮಾಡೋದು ಜನರು. ಬಿಚ್ಚಬೇಡ್ರಿ. ಸಂದರ್ಭ ಸನ್ನಿವೇಶ ಸಿಕ್ಲಿ, ಒಳ್ಳೇದು ಮಾಡೋದ್ರಲ್ಲಿ ಒಳ್ಳೇದು ಮಾಡಿ ನೋವು ಅನುಭವಿಸೋದಕ್ಕಿಂತ ಸೊ ನಾವು ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ಕೆಟ್ಟದ್ ಮಾಡ್ಬಿಡ್ತೀವಿ, ಸಮಾಧಾನ ಪಡ್ಕೊಂತೀವಿ. ಒಳ್ಳೇದ್ ಮಾಡಿ ನೋವು ಪಡ್ಕೊಳ್ರಿ, ಪರವಾಗಿಲ್ಲ. ಇವತ್ತು ನಾವು ಏನೋ ಮಾಡ್ಬಿಡ್ತೀವಿ ಕೆಟ್ಟದು, ಅದಕ್ಕೆ ಸಂತೋಷ ಪಟ್ಬಿಡ್ತೀವಿ. ಅದೇ 1 ವರ್ಷ ಆದ್ಮೇಲೆ ಅವ್ನು ನಮಗೆ ರಿಟರ್ನ್ ಮಾಡಿದಾಗ ಅನುಭವಿಸ್ತಾ ಇರ್ತೀವಿ. ನಾವು ಮಾಡಿದಕ್ಕಿಂತ 2ರಷ್ಟು 3ರಷ್ಟು ಮಾಡ್ಬಿಡ್ತಾರೆ. ಆ ನೋವು ನಮ್ಗೆ ಏನಾಗಲ್ಲ, ಅವಾಗ ತಡೆಯಕ್ಕಾಗಲ್ಲ. ನೀವ್ ಹೆಂಗೆ ಕೃಪೆಯಲ್ಲಿ ಊರ್ತಿರೋ ಅವ್ರು ಆ ತರ ದ್ವೇಷದಲ್ಲಿ ಊರಿರ್ತಾರೆ. ಎಷ್ಟು ವರ್ಷ, ಎಷ್ಟು ತಿಂಗಳು ಅದ್ರಲ್ಲಿ ಊರ್ದಿರ್ತಾರೋ ಅಷ್ಟು ಡೇಂಜರ್ ನಿಮ್ಗೆ ಅವರು. ಅದಕ್ಕೆ ಸ್ವಾಮಿ ಹೇಳುದು, ನಿಮಗೆ ಕೋಪ ಬಂದ್ರೆ ಸಾಯಂಕಾಲ ಅಷ್ಟರಲ್ಲಿ, ಸೂರ್ಯ ಮುಳುಗೋ ಅಷ್ಟರಲ್ಲಿ ಬಿಟ್ಬಿಡ್ರಿ, ಅದ್ರಲ್ಲಿ ಊರಕ್ ಹೋಗ್ಬೇಡ್ರಿ. ಊರಿದ್ರೆ ಡೇಂಜರ್. ನಮ್ ಪ್ರಾಬ್ಲಮ್ ಏನಂದ್ರೆ ಅವ್ರನ್ನ ಊರಿಸ್ತಾ ಇರೋದೇ ನಾವೇ. ಅವ್ರ ದ್ವೇಷದಲ್ಲಿ, ಹೊಟ್ಟೆ ಕಿಚ್ಚಲ್ಲಿ, ಸಿಟ್ಟಲ್ಲಿ, ಇದ್ರಲ್ಲೆಲ್ಲ ಊರ್ತಾ ಇರೋದೇ. ಊರೋದಕ್ಕೆ ಕಾರಣನೇ ನಾವೇ. ಅವ್ರು ಊರೋದಕ್ಕೆ ಟೈಮ್ ಕೊಟ್ಟಿರೋದು ಯಾರು? ನೀವೇ. ಎಲ್ಲಿವರೆಗೂ ನೀವು ಅವ್ರ ಜೊತೆ ಒಂದಾಗಲ್ಲ ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇದ್ದೀರಾ? ಅದನ್ನು ಅದ್ರಲ್ಲಿ ಊರಕ್ಕೆ ನೀವೇ ಅವ್ರಿಗೆ ಟೈಮ್ ಕೊಡ್ತಾ ಇದ್ದೀರಾ. ಎಷ್ಟು ಊರ್ತಾ ಇರ್ತಾರೋ ಅಷ್ಟು ನಿಮಗೆ ಡೇಂಜರ್ ಆಗಿ ಮಾರ್ಪಡ್ತಾರ ಅವ್ರು. ಅದಕ್ಕೆ ಸೂರ್ಯ ಮುಳುಗ ಅಷ್ಟ್ರಲ್ಲಿ ಹೋಗಿ ಅವ್ರ ಹತ್ರ ಏನ್ ಮಾಡ್ಬೇಕು? ನೀವು ಒಂದಾಗ್ಬಿಡ್ರಿ. ಅವ್ರನ್ನ ಅದ್ರಲ್ಲಿ ಊರಕ್ ಬಿಡ್ಬೇಡ್ರಿ. ಅವ್ರನ್ನ ಅದ್ರಲ್ಲಿ ಊರಕ್ ಬಿಟ್ರೆ ನಿಮಗೆ ಅವ್ರಿಗೆ ಪ್ರಾಬ್ಲಮ್ ಆಗಿ ಮಾರ್ಪಡುತ್ತೆ. ಇವತ್ತು ಏನಕ್ಕೆ ಎಲ್ಲ ನಮ್ಗೆ ಪ್ರಾಬ್ಲಮ್ ಆಗಿದ್ದಾರೆ ಅಂದ್ರೆ ನಾವೇ ಅವ್ರನ್ನ ಊರಕ್ ಬಿಟ್ಟಿದೀವಿ. ಕೋಪ ಬರುತ್ತೆ, ಒಳ್ಳೇದೇ. ಕೋಪ ಬಂದ್ರು ಪಾಪ ಮಾಡ್ಬಿಡ್ರಿ. ಪಾಪ ಏನು? ಅದ್ರಲ್ಲಿ ಊರೋದು. ಕೋಪ ಬರೋ ಸಹಜ, ಬಟ್ ಅದ್ರಲ್ಲಿ ಊರ್ಕೊಂಡಿರೋದು ಅದು ನಾರ್ಮಲ್ ಅಲ್ಲ. ಮೂರಿಯಲ್ಲಿ ಒಂದ್ಸರಿ ಬೀಳೋದು ಆಕಸ್ಮಿಕ, ಪದೇ ಪದೇ ಬೀಳೋದು ಯಾವಾಗೋ ಒಂದ್ಸರಿ ನಿದ್ದೆ ಇಲ್ದಿರೋ ಬೆಳಗ್ಗೆ ನಿದ್ದೆ ಬರ್ತಲ್ಲ ಬ್ರದರ್ ಅಂತ ರಾತ್ರಿ ಎಲ್ಲ ಎದ್ದು ಕುತ್ಕೊಂಡಿರೋದು ಸಹಜ. ಡೈಲಿ ಕೇಳಿದಾಗಲ್ಲ ನಿದ್ದೆ ಬರ್ತಲ್ಲ. ಏನದು? ಯಾವಾಗೋ ಒಂದ್ಸರಿ ತಿನ್ನಕ್ ಆಗ್ತಾ ಇಲ್ಲ ಬ್ರದರ್, ಹೊಟ್ಟೆ ಊಟ ಸೇರ್ತಾ ಇಲ್ಲ, ನಾರ್ಮಲ್.
ಕೇಳ್ದಾಗೆಲ್ಲ ನನ್ಗೆ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಕೇಳ್ದಾಗೆಲ್ಲ ನನ್ಗೆ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಕೇಳ್ದಾಗೆಲ್ಲ ನನ್ಗೆ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ತಿನ್ನಕ್ ಆಗ್ತಾ ಇಲ್ಲ ಅಂದ್ರೆ ಸಮ್ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಏನ್ ಊರಿಸ್ತಾ ಇದ್ದೀರಾ ನೀವು? ನಿಮ್ಮ ಆಲೋಚನೆಗಳನ್ನ ಯಾವ್ದ್ರಲ್ಲಿ ಊರಿಸ್ತಾ ಇದ್ದೀರಾ? ನಿಮ್ಮ ಮಾತುಗಳನ್ನ ಯಾವ್ದ್ರಲ್ಲಿ ಊರಿಸ್ತಾ ಇದ್ದೀರಾ? ನಿಮ್ಮ ಕ್ರಿಯೆಗಳನ್ನ ಯಾವ್ದ್ರಲ್ಲಿ ಊರಿಸ್ತಾ ಇದ್ದೀರಾ? ಅವನಂತೆಯೇ ಅವನ ಕ್ರಿಯೆಗಳು ಸಫಲವಾಗುತ್ತೆ. ಅಂದ್ರೆ ನೀವು ಯಾವ್ದ್ರಲ್ಲಿ ಸಕ್ಸಸ್ಫುಲ್ ಆಗಿ ಇಷ್ಟಪಡ್ತಾ ಇದ್ದೀರಾ? ಯಾವ್ದ್ರಲ್ಲಿ ಸಕ್ಸಸ್ಫುಲ್ ಆಗಿ ಇಷ್ಟಪಡ್ತಾ ಇದ್ದೀರಾ? ಯಾವ್ದ್ರಲ್ಲಿ ಸಫಲವಾಗಿ ಇಷ್ಟಪಡ್ತಾ ಇದ್ದೀರಾ? ಒಬ್ಬರನ್ನ ದ್ವೇಷ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಒಬ್ಬರನ್ನ ಹೊಟ್ಟೆ ಕಿಚ್ಪಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಒಬ್ಬರ ಮೇಲಿರೋ ಜಗಳ ಮಾಡೋದ್ರಲ್ಲಿ, ಅವ್ರು ಜಗಳ ಮಾಡಿ ಗೆಲ್ಲೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಕೆಟ್ಟದ್ರ ಮೂಲಕವಾಗಿ ಕೆಟ್ಟದನ್ನ ಗೆಲ್ಲಕ್ಕೆ ಆಗಲ್ಲ. ಕೆಟ್ಟದ್ರ ಮೂಲಕವಾಗಿ ಕೆಟ್ಟದನ್ನ ಗೆಲ್ಲಕ್ಕೆ ಆಗಲ್ಲ. ಅದಕ್ಕೆ ನೇರವಾಗಿ ಹೇಳಿದ್ರು, ನಿನ್ನ ಒಳ್ಳೆತನದಿಂದ ನಿನ್ನ ಕೆಟ್ಟತನವನ್ನ ಸೋಲಿಸು. ಬಟ್ ನಮ್ ಪ್ರಾಬ್ಲಮ್ ಏನಂದ್ರೆ, ಆ ಕೆಟ್ಟತನಕ್ಕೆ ಒಳ್ಳೆತನವನ್ನ ಕೊಡಕ್ಕೆ ನಮಗೆ ಮನ್ಸು ಬರಲ್ಲ. ನಮ್ಗೆ ಹಂಗ್ ಮಾಡ್ಬಿಟ್ರು ನಾನೇನು ಒಳ್ಳೇದ್ ಮಾಡ್ಲಿ, ಅವ್ರು ಹಂಗ್ ಮಾತಾಡ್ಬಿಟ್ರು ನಾನೇ ಒಳ್ಳೇದ್ ಮಾಡ್ಲಿ, ಅವ್ರು ಹಿಂಗ್ ಹೇಳ್ಬಿಟ್ರು ನಾನೇ ಒಳ್ಳೇದ್ ಮಾಡ್ಲಿ, ಅವ್ರು ನನ್ನ ಬಗ್ಗೆ ಆತರ ಮಾತಾಡ್ಬಿಟ್ರು ನಾನೇ ಒಳ್ಳೇದ್ ಮಾಡ್ಲಿ. ನನಗೆ ಯಾರೇ ಎಷ್ಟೆಲ್ಲ ಕೆಟ್ಟದ್ ಮಾಡ್ಲಿ, ಒಳ್ಳೇದ್ ಮಾಡಕ್ ಟೈಮ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಅವ್ರ ಹೊಟ್ಟೆ ಉರ್ಕೊಳ್ಳೋಕಾದ್ರೂ ಮಾಡ್ತೀನಿ ನಾನು ಒಳ್ಳೇದು. ಅವ್ರಿಗೆ ಅನ್ನಿಸ್ಬೇಕು, ಈ ಒಳ್ಳೆ ವ್ಯಕ್ತಿ ಹಿಂಗೆಲ್ಲ ಕೆಟ್ಟದ್ ಮಾಡ್ಬಿಟ್ನಲ್ಲ ಅಂತ ಕಣ್ಣೀರ್ ಬರ್ಬೇಕು ಆ ಟೈಮಲ್ಲಿ ಅವ್ರಿಗೆ. ಅದಕ್ಕೋಸ್ಕರ ಅದು ಒಳ್ಳೇದ್ ಮಾಡ್ತೀನಿ. ಯಾಕಂದ್ರೆ ಒಳ್ಳೇದ್ರ ಮೂಲಕನೇ ಒಂದು ವ್ಯಕ್ತಿನ ಗೆಲ್ಲಕ್ಕಾಗೋದು ನಾವು. ನನಗೆ ಈ ತರ ಒಳ್ಳೇದು ಮಾಡಿ ಹೊಟ್ಟೆ ಉರ್ಸೋದಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್, ನಿಜವಾಗ್ಲೂ ಹೇಳ್ತಾ ಇರೋದು, ಅದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದ್ರಲ್ಲೂ ಇಲ್ಲ. ನಿಜವಾಗ ಹೇಳ್ತೀನಿ, ನಿಮಗೆ ಕೆಟ್ಟದ್ ಮಾಡಿದವ್ರಿಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅವ್ರಿಗೆ ಒಳ್ಳೇದ್ ಮಾಡಕ್ಕೆ ಅಂತ ಬಂದಾಗ ಅದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನೋಡ್ರಿ. ಆಹಾ, ನೀವೇ ಇರೋದು, ನಿಮ್ಮನ್ ಬಿಟ್ರೆ ನಮ್ಗೆ ಒಳ್ಳೇದ್ ಮಾಡಕ್ಕೆ ಬೇರೆ ಯಾರು ಇಲ್ಲ ಅಂತ ಬಂದ್ಬಿಡ್ತಾರೆ ನೋಡ್ರಿ. ಆ ಟೈಮಲ್ಲಿ ಒಳ್ಳೇದ್ ಮಾಡೋದ್ರಲ್ಲೇ ಇದೆ ನೋಡಿ ಕಿಕ್ಕು. ನೀವ್ ಈ ಸ್ಯಾಟಿಸ್ಫ್ಯಾಕ್ಷನ್, ಈ ಕಿಕ್ಕನೆಲ್ಲ ಹಾಳು ಮಾಡ್ಕೊಂತ ಇದ್ದೀರಾ. ಒಳ್ಳೇದ್ ಮಾಡ್ಬಿಟ್ಟು ಅವ್ರ ಮುಖದಲ್ಲಿ ಇರೋ ಅಂತ ನೋವು ನೋಡ್ರಿ, ಸ್ವಲ್ಪ ಅವ್ರ ಮುಖದಲ್ಲಿ ಬರೋ ಕಣ್ಣೀರ್ ನೋಡ್ರಿ, ಪಶ್ಚಾತ್ತಾಪ ನೋಡ್ರಿ, ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಗೊತ್ತಾ? ನೀವ್ ಇದೆಲ್ಲ ಎಂಜಾಯ್ಮೆಂಟ್ ಹಾಳು ಮಾಡ್ಕೊಂತ ಇದ್ದೀರಾ. ಆತ್ಮಿಕವಾಗಿರುವಂತ ಈ ಎಲ್ಲ ಎಂಜಾಯ್ಮೆಂಟ್ಗಳನ್ನ ಹಾಳು ಮಾಡ್ಕೊಂತ ಇದ್ದೀರಾ. ಒಂದು ವಿಶ್ವಾಸಿ ಏನಾಗ್ಬೇಕು, ಸ್ಪಿರಿಚುವಲ್ ಥಿಂಗ್ಸ್ ನ ಎಂಜಾಯ್ ಮಾಡ್ಬೇಕು, ಅದ್ರಲ್ಲಿರೋ ಆನಂದನ ಅನುಭವಿಸ್ಬೇಕು. ಬಟ್ ಅದ್ರಲ್ಲಿರೋ ಆನಂದ ಏನಂತಾನೆ ನಮಗೆ ಗೊತ್ತೇ ಇಲ್ಲ. ಹಿಂಗೂ ಅನುಭವಿಸ್ಬೋದ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸ್ವಾಮಿ ಎಲ್ಲದನ್ನು ಹೇಳ್ಕೊಟ್ಟವ್ರೆ, ಬಟ್ ಅದನ್ನ ನಾವೇನ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಅದಕ್ಕೆ ಅದ್ರಲ್ಲಿ ಇರುವಂತ ಒಳ್ಳೇದನ್ನ ಅನುಭವಿಸಕ್ ನಮ್ ಕೈಯಲ್ಲಿ ಸುಮ್ನೆ ಸ್ವಾಮಿ ಹೇಳಿದ್ರ, ನಿಮ್ ಮನೆಗೆ ಯಾವನಾದ್ರು ಬಂದ್ರೆ ಒಂದ್ ಲೋಟ ತಣ್ಣೀರ್ ಕೊಡು ಅಂತ, ತಣ್ಣೀರ್ ಕೊಟ್ಬಿಟ್ಟು ಅವನ ತಲೆ ಮೇಲೆ ಕೆಂಡ ಹಾಕೋ ಅಂತ ಹೇಳಿದ್ರ? ಸುಮ್ನೆ ಹೇಳಿದ್ರ? ಕೆಂಡ ಹಾಕೋ ಫೀಲಿಂಗ್ ಬರ್ಸು ಅಂತ ಸುಮ್ನೆ ಹೇಳಿದ್ರ? ಏನ್ ಸ್ವಾಮಿ ಹೇಳ್ಕೊಟ್ಟಾರೆ, ಒಳ್ಳೇದು ಮಾಡಿ ಹೊಟ್ಟೆ ಉರ್ಸೋನ್ಗೆ. ನೀವ್ ಮಾಡೋ ಒಳ್ಳೇದನ್ನ ನೋಡ್ಕೊಂಡು ಅವ್ನಿಗೆ ಏನಾಗ್ಬೇಕು, ಉರಿಬೇಕು ಅವನಿಗೆ. ನಾನು ಏನು ಮಾಡ್ದೆ ಅಂತ ಇವ್ನು ನನ್ಗೆ ಒಳ್ಳೇದ್ ಮಾಡ್ತಾವನೆ, ಅವನಿಗೆ ನಿದ್ದೆ ಹಾಳಾಗ್ಬಿಡ್ಬೇಕು. ನಾನು ಏನ್ ಮಾಡ್ದೆ ಅಂತ ಇವನು ನನ್ಗೆ ಇಷ್ಟೊಂದು ಒಳ್ಳೇದ್ ಮಾಡ್ತಾವನೆ, ನಾನು ಏನ್ ಮಾಡಿದೀನಿ ಅಂತ ಇವನು ನನ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾವನೆ, ನಾನು ಏನ್ ಮಾಡಿದೀನಿ ಅಂತ ಹೇಳಿ ನನ್ನ ಜೊತೆ ಇಷ್ಟೊಂದು ಒಳ್ಳೇದು ಆಗಿದ್ದಾನೆ ಅಂತ ಹೇಳಿ ಅದನ್ನ ನೆನ್ಸ್ಕೊಂಡು ಅವ್ನಿಗೆ ಏನಾಗ್ಬೇಕು, ನಿದ್ದೆ ಹಾಳಾಗ್ಬೇಕು, ಅವ್ನ ನೆಮ್ಮದಿ ಹಾಳಾಗ್ಬಿಡ್ಬೇಕು. ಅದನ್ನ ಯೋಚನೆ ಮಾಡಿ 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 ಅವ್ನು ನಿದ್ದೆ ಹಾಳಾಗ್ಬಿಡ್ಬೇಕು. ಏನಕ್ಕೆ ಇವ್ನು ನನಗೆ ಹಿಂಗ್ ಒಳ್ಳೇದ್ ಮಾಡ್ತಾವನಲ್ಲ ಇವನಂತ. ಈ ತರ ಫೀಲಿಂಗ್ ನಮಗೆ ಯೇಸು ಸ್ವಾಮಿಯಲ್ಲೂ ಬರಲ್ಲ. ನಾನು ಏನ್ ಮಾಡಿದೆ ಅಂತ ಯೇಸುವೆ ನನ್ನ ಪ್ರೀತಿ ಮಾಡ್ತಾ ಇದ್ಯಾ,
ನಾನು ಏನ್ ಮಾಡಿದ್ದೀನಿ ಅಂತ ನನ್ನ ಇಷ್ಟೊಂದು ಕ್ಷಮಿಸ್ತಾ ಇದೆಯಾ? ನಾನು ಏನ್ ಮಾಡಿದ್ದೀನಿ ಅಂತ ನನ್ನ ಇಷ್ಟೊಂದು ಆಧರಿಸ್ತಾ ಇದೆಯಾ? ಇದನ್ನ ಅರ್ಥ ಮಾಡ್ಕೊಳ್ಳೋರು ಮಾತ್ರನೇ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ನಾವೇನೋ ತುಂಬಾ ಗ್ರೇಟ್, ಅದಕ್ಕೆ ನಾನು ಯೇಸುಸ್ವಾಮಿ ಪ್ರೀತಿ ಮಾಡ್ತಾರೆ. ಏನ್ ಮಾಡಿದೀರ ಅಂತ? ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ನಾವೇನೋ ಗ್ರೇಟ್ ಮಾಡಿದೀವಿ ಅಂತೇಳಿ ನಮ್ ಫೀಲಿಂಗು, ಅದಕ್ಕೆ ದೇವ್ರು ನಮ್ನ ಆರಿಸ್ಕೊಂಡಿದ್ದಾರೆ, ಅದಕ್ಕೆ ದೇವ್ರು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆ ದೇವ್ರು ನನ್ನ ನಡೆಸ್ತಾ ಇದ್ದಾರೆ, ಅದಕ್ಕೆ ದೇವ್ರು ನನ್ನ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ನನ್ನ ಫೀಲಿಂಗ್. ಅದು ನಾವೇನೋ ಗ್ರೇಟ್ ಆಗಿ ಮಾಡಿದೀವಿ ಅಂತ. ಬಟ್ ಅದಕ್ಕೆ ಉಲ್ಟಾ ತಿರ್ಸ್ಕೊಂಡ್ಬಿಟ್ಟು ನಾವು ಯೋಚನೆ ಮಾಡಿದ್ರೆ, ನಾನು ಏನು ಒಳ್ಳೇದು ಮಾಡೀನಿ ಅಂತ ದೇವ್ರು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಏನು ಒಳ್ಳೇದು ಯೋಚನೆ ಮಾಡ್ತಾ ಇದೀನಿ ಅಂತ ದೇವ್ರು ನನ್ನ ಪ್ರೀತಿ ಮಾಡ್ತವ್ರೆ, ನಾನು ಏನು ಒಳ್ಳೆ ಕ್ರಿಯೆಗಳನ್ನ ಮಾಡ್ತಾ ಇದೀನಿ ಅಂತ ದೇವ್ರು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿದ್ರೆ ದೇವ್ರ ಪ್ರೀತಿ ನಮಗೆ ಅರ್ಥ ಆಗತ್ತೆ. ಏನಕ್ಕೆ ನಾವು ದೇವ್ರ ಪ್ರೀತಿ ಅನುಭವಿಸಕ್ ಆಗ್ತಾ ಇಲ್ಲ ಅಂದ್ರೆ, ನಾವು ಅನ್ಕೊಂತಿರೋದು ನಮ್ಮ ಪ್ರೀತಿನೇ ಜಾಸ್ತಿ ದೇವ್ರ ಪ್ರೀತಿಗಿಂತ ಅಂತ. ಏನ ದೇವ್ರ ಪ್ರೀತಿಗಿಂತ ನಮ್ ಪ್ರೀತಿನೇ ಜಾಸ್ತಿ ಅಂತ ನಾವು ಅನ್ಕೊಂತ ಇದೀವಿ. ಅದಕ್ಕೆ ದೇವ್ರ ಪ್ರೀತಿ ವ್ಯಾಲ್ಯೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದೇವ್ರಿಗಿಂತ ನೀವೇ ಗ್ರೇಟ್ ಆಗ್ಬಿಟ್ಟಿದ್ದೀರಾ. ನೀವು ಮಾಡೋ ಒಳ್ಳೇದ್ರಿಂದನೇ ದೇವ್ರು ನಿಮ್ ಜೊತೆ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ನೀವು ಮಾಡ್ತಿರೋ ಕ್ರಿಯೆಗಳಿಂದಲೇ ದೇವ್ರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಬಟ್ ಅದಕ್ಕೆ ರಿವರ್ಸ್ ಥಿಂಕ್ ಮಾಡ್ರಿ, ನಾ ಏನ್ ಮಾಡಿದೀನಿ ಅಂತ. ಅದೇ ತರನೇ ನಿಮ್ ಜೊತೆ ಮಾತಾಡೋ ಪ್ರತಿಯೊಬ್ರು ಅದೇ ತರನೇ ಅನುಭವಿಸ್ಬೇಕು. ಅವ್ರಿಗೇನ್ ಫೀಲಿಂಗ್ ಬರ್ಬೇಕು? ನಾನು ಏನ್ ಇವ್ನ್ ಒಳ್ಳೇದ್ ಮಾಡಿದೆ ಅಂತೇಳಿ ಇವ್ನು ನನ್ಗೆ ಒಳ್ಳೇದ್ ಮಾಡ್ತಾವನೆ ಅಂತೇಳಿ ಏನಾಗ್ಬೇಕು? ಅವನ್ಗೆ ಅರಿವು ಉಂಟಾಗಬೇಕಂದ್ರೆ ನೀವು ಅವ್ನಿಗೆ ಒಳ್ಳೇದ್ ಮಾಡ್ಲೇಬೇಕು. ನಮ್ಮಲ್ಲಿ ಆ ಪಶ್ಚಾತ್ತಾಪ ಉಂಟಾಗಬೇಕಂದ್ರೆ ದೇವ್ರ ಏನ್ ಮಾಡ್ಬೇಕು? ನಮಗೆ ಒಳ್ಳೇದ್ ಮಾಡ್ಲೇಬೇಕು. ದೇವ್ರು ನಮ್ಗೆ ಒಳ್ಳೇದ್ ಮಾಡಿದ್ರೆ ಮಾತ್ರನೇ ನಮಗೆ ಅರಿವು ಉಂಟಾಗೋದು. ಪೇತ್ರ ರಾತ್ರಿ ಎಲ್ಲ ಮೀನ್ದ ಸಿಕ್ಕಿಲ್ಲ. ಯೇಸುಸ್ವಾಮಿ ಬಂದ್ರು, ಬಾ ಮೀನ್ಯಾಗ ಹೋಗೋಣ ಅಂದು. ಪೇತ್ರ ಹೇಳ್ದ, ರಾತ್ರಿ ಎಲ್ಲ ಹಿಡ್ದೆ ಸ್ವಾಮಿ, ಏನು ಸಿಕ್ಕಿಲ್ಲ. ಆದ್ರೂ ನಿನ್ ಮಾತಿನ ಮೇಲೆ ಏನ್ ಮಾಡ್ತೀನಿ? ಬಲೆ ಹಾಕ್ತೀನಿ, ನಡಿ ಹೋಗೋಣ. ಹೋದ, ಬಲೆ ಹಾಕ್ದ, ಮೀನ್ ಸಿಕ್ತು. ಯಾವ ತರ ಸಿಕ್ತು ಮೀನು? ಬಲೆಗಳು ಅರಿಯುವಷ್ಟು ಬೋಟೆಲ್ಲ ತುಂಬ್ಕೊಂಡು. ಒಳ್ಳೇದ್ ಮಾಡಿದ್ಮೇಲೆ ಅವ್ನಿಗೆ ಏನು ಉಂಟಾಯ್ತು? ಯೇಸುವೆ ನಾನ್ ಪಾಪಿ, ಮೀನ್ ಹಿಡಿಯಕ್ ಬಾ ಹೋಗೋಣ ಅಂದು. ಮೀನ್ ಹಿಡಿಯೋಣ ಬಾ ಅನ್ನೋದಕ್ಕೂ, ಮೀನ್ ಸಿಕ್ಕಿದಕ್ಕೂ ನಾನು ಪಾಪಿ ಅನ್ನೋದಕ್ಕೂ ಸಂಬಂಧ ಏನು? ಯೇಸು ಸ್ವಾಮಿ ಮಾಡಿದ ಒಳ್ಳೇದನ್ನ ಅನುಭವಿಸಿ ಅವನಿಗೇನಾಯ್ತು? ರಿಯಲೈಸೇಷನ್. ರಾತ್ರಿ ಎಲ್ಲ ಕಷ್ಟಪಟ್ಟವ್ರು ಅವನು. ಇವಾಗ ಮನೆಗೆ ಹೋದ್ರೆ ಅವನಿಗೆ ಏನಿಲ್ಲ ಪ್ರಾಬ್ಲಮ್. ಏನ್ ಗೊತ್ತಾ? ಮೀನ್ ಹಿಡಿಯೋರ್ದು ಒಂದ್ಸರಿ ಮೀನ್ ಹಿಡಿಯೋಕೆ ಹೋದ್ರೆ 3 ತಿಂಗಳು 6 ತಿಂಗಳಾಗುತ್ತೆ ವಾಪಸ್ ಬರಕ್ಕೆ. ಮಿನಿಮಮ್ 1 ತಿಂಗಳು ಹೋಗ್ಲೇಬೇಕು ಮೀನ್ ಹಿಡಿಯಕ್ಕೆ. ಸಮುದ್ರದಲ್ಲಿ ಮೀನ್ ಹಿಡಿಯಕ್ಕೆ ಹೋಗೋರು ಅವ್ರು 3 ತಿಂಗಳು ಹೋಗಿ ವಾಪಸ್ ಬಂದು ಮೀನ್ ಇಲ್ದಿರೋ ವಾಪಸ್ ಬಂದ್ರೆ ಇನ್ನು ಜೀವನ ಅವ್ರು ಹೆಂಗೆ ನೆಕ್ಸ್ಟು? ಅವ್ನು ಯೋಚನೆ ಮಾಡ್ಕೊಂಡು ಬರ್ತಾವನೆ, ಇದೆಲ್ಲ ಅಲ್ಲೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಮೀನ್ ಸಿಕ್ಕಿಲ್ವಲ್ಲ, ಮತ್ತೆ ಮನೆ ಹಿಂಗೆ ಕತೆ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನಡಿ ನಿನ್ಗೆ ಒಳ್ಳೇದ್ ಮಾಡ್ತೀನಿ ನಡಿ ಅಂತ. ಅವನ್ ಗೊತ್ತಾಯ್ತು, ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟೆ, ಇವಾಗ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲೇ ಹೋಗ್ಬೇಕು. ಬರೀ ಕೈಯಲ್ಲಿ ಹೋಗೋನ್ಗೆ ಈ ಒಳ್ಳೇದ್ ಮಾಡಿ ದೇವ್ರು ಕಳಿಸ್ತವ್ರಲ್ಲ ಅಂತೇಳಿ ಅವ್ನಿಗೆ ಅರಿವು ಉಂಟಾಯ್ತು ಒಳಗಡೆ. ಅದೇ ತರನೇ ಹೇಳ್ತಾರೆ, ಸಮಾಧಾನ ಇಲ್ದಿರೋನ್ಗೆ ಸಮಾಧಾನವಾಗಿ ಮಾತಾಡಿ ನೋಡ್ರಿ ಅವ್ನಿಗೆ ಅರಿವು ಉಂಟಾಗತ್ತೆ. ನೆಮ್ಮದಿ ಇಲ್ದಿರೋನ್ಗೆ ನೆಮ್ಮದಿಯಾಗಿ ಮಾತಾಡಿ ನೋಡ್ರಿ ಅವ್ನಿಗೆ ಅರಿವು ಉಂಟಾಗತ್ತೆ. ಒಳ್ಳೇದು ಮಾಡಿ ಅರಿವು ಉಂಟು ಮಾಡಿ ಒಬ್ಬರಲ್ಲಿ. ಅದು ಯೇಸುಸ್ವಾಮಿ ಹತ್ರ ಕಲಿಬೇಕಾಗಿರೋದು. ದೇವರ ಕೃಪೆಯಲ್ಲಿ ನಿಮ್ಮ ಮಾತುಗಳು ಊರಲ್ಪಟ್ರೆ ಒಳ್ಳೇದ್ರ ಮೂಲಕ ಒಬ್ಬನ ಗೆಲ್ಲಕ್ಕೆ ಪ್ರಯತ್ನ ಪಡುತ್ತೆ. ಕೆಟ್ಟದನ್ನ ಮಾಡಿ ಸೋಲ್ಸಕ್ ಪ್ರಯತ್ನ ಪಡಲ್ಲ. ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ಕೆಟ್ಟದ್ ಮಾಡಿ ಸೋಲ್ಸಕ್ಕೆ ಪ್ರಯತ್ನ ಪಡ್ತೀವಿ, ಅವ್ರನ್ನ ಗೆಲ್ಲಕ್ಕೆ ಪ್ರಯತ್ನ ಪಡಲ್ಲ ಅಂತೀವಿ. ಆದ್ರೆ ನಮ್ಮ ಮಾತುಗಳು ಏನ್ ಮಾಡ್ಬೇಕು? ಒಬ್ಬರನ್ನ ಗೆಲ್ಬೇಕು. ಒಬ್ಬ ಮಾತುಗಳು ಏನ್ ಮಾಡ್ಬೇಕು? ನಮ್ಮನ್ನ ಗೆಲ್ಬೇಕು. ಗಲಾಟೆ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು
ನೀವು ಎಷ್ಟು ಬೇಗನೆ ಹ್ಮ್ ಹ್ಮ್ ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾಗ ನೀವು ಎಷ್ಟು ಬೇಗನೆ ಒಂದ್ ನಿಮಿಷ. ಕ್ರಿಸ್ತನ ಕೃಪೆ ಏನ್ ಮಾಡಿದೆ ನಮ್ಮನ್ನ? ಕರೆದಿರುತ್ತೀರಿ. ದೇವ್ರು ಏನ್ ಮಾಡಿದ್ದಾರೆ ಇವಾಗ ಇದ್ರಲ್ಲಿ? ಇವಾಗ ಅರ್ಥ, ಈ ಎಕ್ಸಾಂಪಲ್ ಇಟ್ಕೊಳ್ಳಿ. ಅಲ್ಲಿ ದೇವ್ರಿದ್ದಾರೆ, ಇಲ್ಲಿ ಕೃಪೆ ಇದೆ, ಇಲ್ಲಿ ನಾವಿದೀವಿ. ಎಲ್ಲ ಇಲ್ಲಿ ಗಮನಿಸಿ ನೋಡ್ರಿ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ದೇವ್ರಿದ್ದಾರೆ, ಇಲ್ಲಿ ಕೃಪೆ ಇದೆ, ಅಲ್ಲಿ ನಾವಿದೀವಿ. ನಮ್ಮನ್ನ ಏನ್ ಮಾಡಿದ್ದಾರೆ ದೇವರು? ಅಲ್ಲಿರೋ ದೇವರು ಇಲ್ಲಿರೋ ನನ್ನ ಕೃಪೆಯ ಮೂಲಕವಾಗಿ ಅವ್ರ ಹತ್ರಕ್ಕೆ ಸೇರ್ಸ್ಕೊಂಡಿದ್ದಾರೆ. ಅವ್ರ ಜೊತೆ ಸೇರ್ಕೊಳಕ್ ನಮಗೆ ಯೋಗ್ಯತೆ ಇಲ್ಲ, ಆದ್ರೂ ಏನ್ ಮಾಡಿದ್ದಾರೆ? ಅಲ್ಲಿರೋ ನನ್ನ ಕೃಪೆಯ ಮೂಲಕವಾಗಿ ಅವ್ರೇನ್ ಮಾಡಿದ್ದಾರೆ? ನಮ್ಮನ್ನ ಕರ್ಕೊಂಡಿದ್ದಾರೆ. ದೇವರೊಟ್ಟಿಗೆ ನಾವು ಒಂದಾಗ್ಬೇಕಂದ್ರೆ ದೇವರ ಕೃಪೆಯ ಮೂಲಕವಾಗಿ ಮಾತ್ರನೇ ಒಂದಾಗಕ್ಕೆ ಸಾಧ್ಯ. ನಿಮ್ಮ ಮಾತುಗಳು ದೇವರಿಗೆ ರೀಚ್ ಆಗ್ಬೇಕಂದ್ರೆ ನಿಮ್ಮ ಮಾತುಗಳು ಕೃಪೆಯಿಂದ ಊರಿಲ್ಪಟ್ಟಿರ್ಬೇಕು. ನಿಮ್ಮ ಆಲೋಚನೆಗಳು ದೇವರಿಗೆ ಒಂದಾಗಬೇಕಂದ್ರೆ ನಿಮ್ಮ ಆಲೋಚನೆಗಳು ಕೃಪೆಯಲ್ಲಿ ಊರಲ್ಪಟ್ಟಿರ್ಬೇಕು. ನಿಮ್ಮ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕಂದ್ರೆ ನಿಮ್ಮ ಕ್ರಿಯೆಗಳು ಕೃಪೆಯಿಂದ ಊರಲ್ಪಟ್ಟಿರ್ಬೇಕು. ಸೊ ನಮಗೂ ದೇವ್ರಿಗೂ ಸಂಬಂಧ ಇಲ್ಲ. ಸೆಂಟ್ರಲ್ಲಿ ನಮಗೂ ದೇವರಿಗೂ ಒಂದು ಸಂಬಂಧ ಉಂಟು ಮಾಡಿರೋದು ಯಾವುದು? ದೇವರ ಕೃಪೆ. ನಮಗೂ ದೇವರಿಗೂ ಸಂಬಂಧವನ್ನ ಉಂಟು ಮಾಡಿರೋದು ದೇವರ ಕೃಪೆ. ಸೊ ಈ ಸಂಬಂಧ ಉಂಟಾದ್ಮೇಲೆ ಈ ಜನರು ಏನ್ ಮಾಡ್ತಾ ಇದಾರಂತೆ? ಇಷ್ಟು ಬೇಗನೆ ಬೇರೆ ಸುವಾರ್ತೆ. ಯಾವುದು ಬೇರೆ ಸುವಾರ್ತೆ? ಸುವಾರ್ತೆ ಇಸ್ ನಥಿಂಗ್ ಬಟ್ ಬೇರೆಯವ್ರ ಮಾತುಗಳು. ದೇವರ ಮಾತುಗಳನ್ನ ಬಿಟ್ಟು ಬೇರೆ ಮಾತುಗಳನ್ನ ಇಟ್ಕೊಂಡು ದೇವರನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಅಂದ್ರೆ ಈ ಒಳ್ಳೆ ಮಾತುಗಳನ್ನ ಬಿಟ್ಟು ಕೆಟ್ಟ ಮಾತುಗಳಿಗೆ ನೀವೇನ್ ಮಾಡ್ತಾ ಇದ್ದೀರಾ? ಆ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದೀರಾ. ದೇವರ ಮಾತುಗಳಿಗೆ ಒಳಪಡ್ಬೇಕಾಗಿರೋ ನೀವು ಏನ್ ಮಾಡ್ತಾ ಇದ್ದೀರಾ? ಜನರ ಮಾತುಗಳಿಗೆ ಒಳಪಡ್ತಾ ಇದ್ದೀರಾ, ಬೇರೆ ಮಾತುಗಳಿಗೆ ಒಳಪಡ್ತಾ ಇದ್ದೀರಾ. ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್, ಒಂದು ನ್ಯೂಸ್, ಒಂದು ಸಮಾಚಾರ, ಸುದ್ದಿ. ಆ ಒಳ್ಳೆ ಸುದ್ದಿಗೆ ನೀವು ಒಳಪಡಕ್ ಬದಲಾಗಿ ಕೆಟ್ಟ ಸುದ್ದಿಗಳಿಗೆ ನೀವೇನ್ ಮಾಡ್ತಾ ಇದ್ದೀರಾ? ಒಳಪಡ್ತಾ ಇದ್ದೀರಾ. ಅದು ಎಷ್ಟು ಬೇಗ ಒಳಪಡ್ತಾ ಇದ್ದೀರಾ? ಆಶ್ಚರ್ಯ ಇಲ್ಲ. ಬ್ರದರ್ ನಿಮ್ ಬಗ್ಗೆ ಹಿಂಗಂದ್ರೆ ಅಂತ ಅಂದಿದ ತಕ್ಷಣ ಏನ್ ಮಾಡ್ಬಿಡ್ತೀರಾ ನೀವು? ಅದಕ್ಕೆ ಬಿದ್ದೋಗ್ಬಿಡ್ತೀರಾ ಅಷ್ಟೇ. ಹಂಗ ಅಂದಿದ ತಕ್ಷಣ ಬಿದ್ದೋಗ್ಬಿಡ್ತೀರಾ ಅದ್ರಲ್ಲೇ. ಎಷ್ಟು ಬೇಗ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ರೆಸ್ಪಾನ್ಸ್, ಅದ್ರಲ್ಲೇ ಬಿದ್ದೋಗ್ಬಿಡೋದು ಅಷ್ಟೇ. ಇದ್ರಲ್ಲಿ ಬೀಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋದಲ್ಲ, ಏನಿಲ್ಲ. ಹೇಳ್ದಾ ರೆಡಿ ಜಂಪ್, ಸ್ವಿಮ್ಮಿಂಗ್ ಪೂಲ್ ಜಂಪ್ ಹೊಡ್ದಂಗೆ. ಇವ್ರು ಹೆಂಗಿರ್ತಾರ ಅಂದ್ರೆ ಕಾಯ್ತಾ ಇರ್ತಾರೆ ಯಾವಾಗ ಈಜಾಡ ಕರೀಣ ಅಂತ. ಆ ತರ ಫೀಲಿಂಗ್ ಅಲ್ಲಿ ಇರ್ತಾರೆ ಇವ್ರು. ಕರ್ದಿದ ತಕ್ಷಣ ಹಿಂಗಂದ್ರೆ ಅಂತ ತಕ್ಷಣ ಆಗೋಯ್ತು ಕತೆ. ಬಾ ಬಿಡೋಣ ಇಬ್ರು ಸೇರ್ಕೊಂಡು. ಈ ತರ ಎಷ್ಟು ವಿಷಯಗಳಲ್ಲಿ ನಾವು ಬೀಳ್ತಾ ಇದೀವಿ. ಕೇಳುವಂತ ಸುದ್ದಿಗಳಿಗೆಲ್ಲ ನಾವೇನ್ ಮಾಡ್ತಾ ಇದೀವಿ? ಬಿದ್ದೋಗ್ತಾ ಇದೀವಿ. ಕೇಳುವಂತ ಸುದ್ದಿಗಳಿಗೆಲ್ಲ ಬಿದ್ದೋಗೋ ನೀವು ಯಾರನ್ನ ಹೋಗಿ ಎದ್ದು ನಿಲ್ಲಿಸ್ತೀರಾ? ಕೇಳ್ರಿ ಪಕ್ಕದಲ್ಲಿ ಕೇಳೋ ಸುದ್ದಿಗಳಿಗೆಲ್ಲ ಕೆಳಗಡೆ ಬೀಳೋ ನೀವು ಇನ್ನ ಹೊರಗಡೆ ಹೋಗಿ ಯಾರನ್ನ ಎಬ್ಬರು ನಿಲ್ಲಿಸ್ತೀರಾ ಅಂತ. ಸೊ ನಾವು ಮಾತಾಡೋ ಮಾತುಗಳು ಬೇರೆಯವ್ರಿಗೆ ಏನಾಗಿರ್ಬೇಕು? ಇಂಪಾಗಿಯೂ ರಸವತ್ತಾಗಿಯೂ ಲಾಭಕರವಾಗಿಯೂ ಇರಬೇಕು. ಇವಾಗ ಯಾರಾದ್ರೂ ಬಂದು ಇಂಪಾಗಿಲ್ದಿರೋ ಮಾತನ್ನ, ರಸವತ್ತ ಇಲ್ದಿರೋ ಮಾತುಗಳನ್ನ, ಲಾಭ ಇಲ್ದಿರೋ ಮಾತುಗಳನ್ನ ಮಾತಾಡಿದ್ರೆ ಎಂಟರ್ಟೈನ್ ಮಾಡ್ತೀರಾ? 2025 ಏನ್ ಮಾಡಿದ್ರಿ? ಅದಕ್ಕೆ ನಮಗೆ ನಮ್ಮ ಆತ್ಮಿಕ ಜೀವನದಲ್ಲಿ ಲಾಭ ಇಲ್ಲ.
ಎಷ್ಟೇ ಪ್ರೇಯರ್ ಮಾಡ್ಲಿ, ಎಷ್ಟೇ ಹೆಸರಿ ಉಪವಾಸ ಮಾಡಿದಿರ ನೀವು ಹೋದ ವರ್ಷ? 7 ದಿವಸ, 10 ದಿವಸ, 21 ದಿವಸ, 40 ದಿವಸ ಎಲ್ಲ ಮಾಡಿದಿರ ತಾನೆ? ಏನಕ್ಕೆ ಮಾಡಿದ್ರಿ? ಲಾಭ ಸಿಗ್ಲಿ ಅಂತ ತಾನೆ, ಉಪಯೋಗ ಆಗ್ಲಿ ಅಂತ ತಾನೆ. ಏನಕ್ಕೆ ಉಪಯೋಗ ಆಗಿಲ್ಲ ಅದು? ಇಲ್ಲಿಂದ ಲಾಭ ಪಡ್ಕೊಳ್ಳೋದು, ಅಲ್ಲಿ ಹೋಗಿ ನಷ್ಟ ಮಾಡ್ಕೊಳ್ಳೋದು. ಕೃಪೆನ ವೇಸ್ಟ್ ಮಾಡಬಾರ್ದು. ಇಂಪಾಗಿಲ್ದಿರೋ ಮಾತುಗಳಲ್ಲಿ ಕೃಪೆಯನ್ನ ವೇಸ್ಟ್ ಮಾಡಬಾರ್ದು. ರಸವತ್ ಇಲ್ದೇ ಇರೋ ಮಾತುಗಳನ್ನ ಏನ್ ಮಾಡ್ಬಾರ್ದು? ನಮ್ಮ ಕೃಪೆಯನ್ನ ವೇಸ್ಟ್ ಮಾಡಿ, ಲಾಭ ಇಲ್ದಿರೋ ಮಾತುಗಳಲ್ಲಿ ನಮ್ಮ ಕೃಪೆಯನ್ನ ವೇಸ್ಟ್ ಮಾಡ್ಕೋಬಾರ್ದು. ವೇಸ್ಟ್ ಮಾಡ್ಬೇಡ್ರಿ. ಸೊ ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇವರ ಒಂದ್ ಕೃಪೆ ಹೊಂದ್ಕೊಂಡಿರೋ ಇವರು ಬೇಗನೆ ಏನ್ ಮಾಡ್ಬಿಡ್ತಾರೆ, ಬೇರೆ ಸುದ್ದಿಗಳಿಗೆ ಕಿವಿಗೊಟ್ಟು ಬಿದ್ದೋಗ್ತಾರೆ. ಈ ವರ್ಷದಲ್ಲಿ ಬೇರೆ ಯಾವ ಕೆಟ್ಟ ಸುದ್ದಿಗಳಿಗೂ ನೀವು ಒಳಗಾಗಬಾರ್ದು. ಹಲ್ಲೆಲೂಯಾ. ನಿಮ್ ಬಗ್ಗೆ ಯಾರೇ ಬಂದು ನೀವು ಹಂಗಂದ್ರಂತ ಈ ಸುದ್ದಿಗಳಿಗೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಆಗಲ್ಲ. ನಿಮ್ ಬಗ್ಗೆ ಹಂಗಂದ್ರೆ ಬ್ರದರ್ ಹಂಗೆ ಲುಂಗಿ ಮೇಲೆ ಕೆತ್ಕೊಂಡು ಕಟ್ಕೊಂಡು ಯಾರೋ ನೋಡೋಣ ಬಾ ಅಂತೆಲ್ಲ ಹೋಗ್ಬೇಡ್ರಿ. ಹಂಗೆ ಅಲ್ಲ ನಮ್ ರೆಸ್ಪಾನ್ಸ್ ಕೊಡೋದು. ಯಾರು ನೋಡೇ ಬಿಡೋಣ ಬಾ, ಯಾರದು ಮಾತಾಡಿದ್ದು, ಹಾಲ ನೀರಾಕ ತೇಲ್ಸ್ಬಿಡೋಣ ಬಾ. ಏನ್ ಗೂಂಡಗಳ ವಿಶ್ವಾಸಿಗಳ? ನಿಮ್ಮ ಮಾತುಗಳು ಇಂಪಾಗಿಯೂ ರಸವತ್ತಾಗಿಯೂ ಲಾಭಕರವಾಗಿಯೂ ಕೃಪೆಯಲ್ಲಿ ಊರಲ್ಪಟ್ಟದ್ದಾಗಿಯೂ ನಿಮ್ಮ ಮಾತುಗಳು ಇರೋದಾದರೆ ಆ ದೇವರ ಕೃಪೆಯಿಂದ ಬರುವಂತ ಬೆನಿಫಿಟ್ಸ್, ಲಾಭವನ್ನ ಅನುಭವಿಸಕ್ಕಾಗತ್ತೆ. ಹಲ್ಲೆಲೂಯಾ. ದೇವರ ಕೃಪೆಯ ಮೂಲಕವಾಗಿ ಎಲ್ಲಾನು ನಿಮಗೆ ಸಿಗತ್ತೆ. ಬಟ್ ಆ ದೇವರ ಕೃಪೆಯಲ್ಲಿ ನಿಮಗೆ ಪಾಲ್ ತಗೊಳ್ಬೇಕು. ನೀವು ಫಸ್ಟ್ ಆ ಕೃಪೆಯಲ್ಲಿ ಏನಾಗ್ಬೇಕು? ನೀವು ಪಾಲ್ ತಗೋಬೇಕು. ಇವಾಗ ಹೋಗಿ ನೀವು LIC ಆಫೀಸಲ್ಲಿ ಹೋಗಿ ಇನ್ಸೂರೆನ್ಸ್ ತಗೊಂತೀರಾ ನೋಡ್ರಿ. ತಗೊಂಡು ಏನ್ ಮಾಡ್ತೀರಾ? ನೀವು ತಿಂಗಳ ಕಟ್ತೀರಲ್ಲ. ಏನು ಕಟ್ತೀರಾ? ಒಂದ್ಸರಿ ಪೇಪರ್ ತಗೊಂಡ್ಬಿಟ್ರೆ ನಿಮಗೆ ಲೈಫ್ ಟೈಮ್ ಪಾಲ್ ಕೊಟ್ಬಿಡ್ತಾರ ಅವನು. ಏನ್ ಮಾಡ್ಬೇಕು ನೀವು? ಅಲ್ವಾ? ಇನ್ಸ್ಟಾಲ್ಮೆಂಟ್ ಮಂತ್ಲಿ ಕಟ್ಟಿದ್ರೆ ನೀವೇನಾಗ್ತೀರಾ? ಅದರಲ್ಲಿ ನಿಮಗೆ ಪಾಲಿರುತ್ತೆ. ಬಿಟ್ಬಿಟ್ರಿ ಕಟ್ಟೋದು ಬಿಟ್ಬಿಟ್ರಿ. ಬರೀ ಕಟ್ಟೋದ್ ಬಿಟ್ಬಿಟ್ಟು ಬರೀ ಪೇಪರ್ ತಗೊಂಡೋಗ್ಬಿಟ್ಟು ಪೇಪರ್ ಕೊಟ್ಟಿದ್ಯಾ, ಇದ್ರಲ್ಲಿ ನನಗೂ ಪಾಲ್ ಐತೆ ಕೊಡೋ ಇವಾಗ ದುಡ್ಡು ಅಂದ್ರೆ ಕೊಡ್ತಾನ? ಏನಕ್ಕೆ ಕೊಡಲ್ಲ ಹೇಳ್ರಿ? ನಿನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನಕ್ಕೆ ಸಂಬಂಧ ಇಲ್ಲ? ದೇವ್ರ ಕೃಪೆನೂ ಹಂಗೆ. ಫಸ್ಟ್ ದೇವ್ರು ಏನ್ ಮಾಡಿದಾರೆ? ನಮಗೆ ಕೃಪೆನ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನೀವು ಆ ಕೃಪೆಗೆ ಪಾಲಾಗ್ಬೇಕು. ದೇವ್ರು ನಿಮಗೆ ಕೃಪೆ ಕೊಟ್ಟಿದ್ದಾರೆ. ನೀವಿರೋ ಎಲ್ಲರಿಗೂ ದೇವ್ರೇನ್ ಮಾಡಿದ್ದಾರೆ? ನಿಮ್ಮಿಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ದೇವ್ರ ಕೃಪೆನ ಕೊಟ್ಟಿದ್ದಾರೆ. ಬಟ್ ಆ ಕೊಟ್ಟಿರೋ ಕೃಪೆಗೆ ನೀವೇನಾಗ್ಬೇಕು? ನೀವು ಪಾಲ್ ತಗೋಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ನಿಮ್ ಕಾಂಟ್ರಿಬ್ಯೂಷನ್ ಏನು ದೇವ್ರ ಕೃಪೆಗೆ? ನಿಮ್ ಕಾಂಟ್ರಿಬ್ಯೂಷನ್ ಏನು? ನೀವು ದೇವ್ರ ಕೃಪೆಯಲ್ಲಿ ಪಾಲು ತಗೊಳಕ್ಕೆ ಮಾಡ್ಬೇಕಾಗಿರೋ ವಿಷಯಗಳೇನು? ಏನು? ಏನು ಯಾರಿಗಾದ್ರೂ ಗೊತ್ತಾ?
ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ. ವಾಕ್ಯವನ್ನ ಯಾವಾಗ್ಲೂ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ತಾನೆ ಇರ್ಬೇಕು. ಒಂದು ಕೊರಿಂಥ 15ನೇ ಅಧ್ಯಾಯ 10ನೇ ವಾಕ್ಯ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಸಾಕು, ಎಲ್ಲ ಇಲ್ಲೇ ಗಮನಿಸಿ. ನಿಮ್ ಮುಖಗಳನ್ನ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ನಾನು ದೇವರ ಕೃಪೆಯಿಂದಲೇ ಇಂಥವನಾಗಿದ್ದೇನೆ ಅಂತ ಹೇಳ್ಕೊಳಕ್ಕಾಗತ್ತ ನೀವು? ಎಲ್ಲ ಇದ್ದೀರಾ? ನೀವು ಮಾಡೋ ಚೇಷ್ಟೆಗಳನ್ನ ನೋಡ್ಕೊಂಡು ನೀವು ಮಾತುಗಳನ್ನ ಹೇಳಕ್ಕಾಗತ್ತಾ? ನಿಮ್ಮಲ್ಲಿರೋ ದ್ವೇಷವನ್ನ, ಹೊಟ್ಟೆ ಕಿಚ್ಚನ್ನ, ಜಗಳವನ್ನ, ಎಲ್ಲ ಕೆಟ್ಟ ವಿಷಯಗಳನ್ನೆಲ್ಲ ಕನ್ನಡಿಯಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಂಡು ನಾನು ಎಂಥವನಾಗಿದ್ದೇನೋ, ಇದು ದೇವರ ಕೃಪೆಯಿಂದನೇ ಇಂಥವನಾಗಿದ್ದೇನೆ ಅಂತ ಹೇಳ್ಕೊಳಕ್ಕಾಗತ್ತ ನಾವು ನಮ್ಮನ್ನ ನೋಡ್ಕೊಂಡು? ಹೇಳ್ರಿ, ಎಲ್ಲರೂ ಮಾತಾಡ್ರಿ ಸ್ವಲ್ಪ. ನಿಮ್ಮ ನೋಡ್ಕೊಂಡು ನೀವು ಹೇಳ್ಕೊಳಕ್ಕಾಗತ್ತಾ ನಾನು ದೇವರ ಕೃಪೆಯಿಂದನೇ ಈ ತರ ಇದ್ದೀನಿ ಅಂತ? ಡಿಫ್ರೆನ್ಸ್ ಗೊತ್ತಾಗಬೇಕು. ದೇವರ ಕೃಪೆಯಿಂದ ನಾನು ಹೆಂಗಿರ್ಬೇಕಾಗಿರೋನು, ಹೆಂಗಿದ್ದೀನಿ ಅಂತ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬೇಕು. ನಾನು ಎಂಥವನಾಗಿದ್ದೇನೋ, ಇದು ಈ ದೇವರ ಕೃಪೆಯಿಂದಲೇ ನಾನು ಏನಾಗಿದ್ದೇನೆ? ಅಂಥವನಾಗೇ ಇದ್ದೀನಿ. ಸೊ ನಮ್ಮಲ್ಲಿರುವಂತ ಒಳ್ಳೆ ವಿಷಯಗಳು, ಒಳ್ಳೇದೆಲ್ಲನೂ ದೇವರ ಕೃಪೆಯಿಂದಲೇ ಉಂಟಾಗೋದು. ಇವತ್ತು ನನ್ನಲ್ಲಿ ಪ್ರೀತಿ ಇದೆ ಅಂದ್ರೆ, ಪ್ರೀತಿ ಉಳ್ಳವನಾಗಿದ್ದೇನೆ ಅಂದ್ರೆ ಅದು ದೇವರ ಕೃಪೆಯಿಂದನೇ ಪ್ರೀತಿ ಉಳ್ಳವನಾಗಿದ್ದೇನೆ. ನಾನು ಸಮಾಧಾನ ಉಳ್ಳವನಾಗಿದ್ದೇನೆ ಅಂದ್ರೆ ಅದು ದೇವರ ಕೃಪೆಯಿಂದಲೇ ಸಮಾಧಾನ ಉಳ್ಳವನಾಗಿದ್ದೇನೆ. ನಾನು ನೆಮ್ಮದಿ ಉಳ್ಳವನಾಗಿದ್ದೇನೆ ಅಂದ್ರೆ ದೇವರ ಕೃಪೆಯಿಂದಲೇ ನೆಮ್ಮದಿ ಉಳ್ಳವನಾಗಿದ್ದೇನೆ. ನಾನು ಆರೋಗ್ಯ ಉಳ್ಳವನಾಗಿದ್ದೇನೆ ಅಂದ್ರೆ ನಾನು ದೇವರ ಕೃಪೆಯಿಂದಲೇ ಆರೋಗ್ಯ ಉಳ್ಳವನಾಗಿದ್ದೇನೆ. ಈ ದೇವರ ಕೃಪೆಯಿಂದ ಬರುವಂತ ಎಲ್ಲದಕ್ಕೂ, ಎಲ್ಲ ಒಳ್ಳೆಯದನ್ನ ನಾವೇನಾಗ್ಬೇಕು? ನಾವು ಒಳ್ಳೇದಕ್ಕೂ ಪಾಲ್ ತಗೊಂಡಿರ್ಬೇಕು. ದೇವರ ಕೃಪೆಯ ಮೂಲಕವಾಗಿ ನಾವೆಲ್ಲ ಒಳ್ಳೇದಕ್ಕೂ ಏನಾಗಿರ್ಬೇಕು ಹೇಳ್ರಿ? ಪಾಲ್ ತಗೊಂಡಿರ್ಬೇಕು. ಇವಾಗ ನನ್ನ ಭಾಷಣಗಳಿಗೆ ನಿಮ್ಗೆ ಏನಾಯ್ತು? ಆ ಗುಣವಾಗೋದು ಯಾವ್ದ್ರ ಮೂಲಕ ಬರುತ್ತೆ ನಿಮ್ಗೆ? ದೇವರ ಕೃಪೆಯ ಮೂಲಕವಾಗಿ. ಆ ಗುಣಪಡಿಸುವಂತ ಶಕ್ತಿಗೆ ನಮಗೆ ಯೋಗ್ಯತೆ ಇಲ್ಲ ಪಡ್ಕೊಳಕ್ಕೆ. ಆ ಗುಣಪಡಿಸುವಂತ ಶಕ್ತಿಯನ್ನ ಪಡ್ಕೊಳಕ್ ನಮಗೆ, ಪಾಪಿಯಾಗಿರೋ ನಮಗೆ ಯೋಗ್ಯತೆ ಇಲ್ಲ. ಬಟ್ ದೇವರ ಕೃಪೆಯ ಮೂಲಕವಾಗಿ ನಮಗೆ ಏನ್ ಮಾಡ್ತಾ ಇದ್ದಾರೆ? ದೇವರು ಅದನ್ನ ಪಡ್ಕೊಳಕ್ಕೆ, ಅನುಭವಿಸಕ್ಕೆ ನಮಗೆ ಯೋಗ್ಯತೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳಿ ದೇವ್ರ ವಾಕ್ಯ, ನೀ ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬೇಕಾದ್ರೆ ಪರಲೋಕದಲ್ಲಿ ಇವರು ನಿಮ್ಮ ತಂದೆಯು ನಿಮಗೆ. ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ಕೆಟ್ಟವ್ರಂತ ನೀವು ಕೆಟ್ಟವ್ರಂತ ಗೊತ್ತು, ಆದ್ರೂ ದೇವ್ರು ಏನ್ ಮಾಡ್ತಾ ಇದ್ದಾರೆ? ತನ್ನ ಕೃಪೆಯನ್ನು ಕೊಟ್ಟು ಒಳ್ಳೇದಕ್ಕೆ ಯೋಗ್ಯರಾಗಿ ನಿಮ್ಮನ್ನ ಮಾರ್ಪಡಿಸ್ತಾ ಇದ್ದಾರೆ. ಕೆಟ್ಟವರಾಗಿರೋ ನಮಗೆ ಕೃಪೆಯ ಮೂಲಕವಾಗಿ ಒಳ್ಳೆಯದನ್ನ ಅನುಭವಿಸುವಂತ ಯೋಗ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ಪ್ರೀತಿಯನ್ನು ಅನುಭವಿಸುವಂತ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ಸಮಾಧಾನವನ್ನು ಅನುಭವಿಸುವಂತ ಯೋಗ್ಯತೆ ದೇವರು ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ನೆಮ್ಮದಿಯನ್ನು ಅನುಭವಿಸುವಂತ ಯೋಗ್ಯತೆ ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ಆರೋಗ್ಯವನ್ನು ಅನುಭವಿಸುವಂತ ಯೋಗ್ಯತೆ ದೇವರು ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ಐಶ್ವರ್ಯವನ್ನು ಅನುಭವಿಸುವಂತ ಯೋಗ್ಯತೆ ಕೊಟ್ಟಿದ್ದಾರೆ. ಕೆಟ್ಟವರಾಗಿರೋ ನಮಗೆ ಒಳ್ಳೆ ನಿದ್ದೆಯನ್ನು ಅನುಭವಿಸುವಂತ ಯೋಗ್ಯತೆ ದೇವರು ಕೊಟ್ಟಿದ್ದಾರೆ. ಈ ಕೆಟ್ಟವರಾಗಿರೋ ನಮಗೆ ಎಲ್ಲ ಒಳ್ಳೆದನ್ನು ಅನುಭವಿಸುವಂತ ಯೋಗ್ಯತೆಯನ್ನ ದೇವರು ನಮಗೆ ಕೃಪೆಯ ಮೂಲಕ ಕೊಟ್ಟಿದ್ದಾರೆ. ಈ ಕೃಪೆಯನ್ನು ನಾವು ಅನುಭವಿಸೋದಾದ್ರೆ ಎಲ್ಲ ಒಳ್ಳೆದಕ್ಕೂ ನಾವು ಯೋಗ್ಯರಾಗಿ ಮಾರ್ಪಡ್ತೇವೆ. ಒಂದು ವಾಕ್ಯ ಓದ್ತೀನಿ ನೋಡಿ ಯಾವಾಗಲೂ. ಶುಭವು ಕೃಪೆಯು ನಿಮ್ಮನ್ನ ನಮ್ಮನ್ನ ಏನ್ ಮಾಡ್ಬೇಕು ಹೇಳ್ರಿ?
ನಾವು ಏನ್ ಘನಕಾರ್ಯ ಮಾಡಿದೆ ಅಂತ ನಮ್ಮನ್ನು ಹಿಂಬಾಲಿಸ್ಬೇಕು? ಓದಿದ್ರೆ ನಮ್ಮನ್ನು ಹಿಂಬಾಲಿಸುವಷ್ಟು ಯೋಗ್ಯತೆ ಆದ್ರೆ ನಮ್ಗೈತಾ? ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತ ಯೋಗ್ಯತೆ ನಮಗೆ ಇದೆಯಾ? ಶುಭ ಅಂದ್ರೆ ಏನು? ಒಳ್ಳೇದು. ಒಳ್ಳೇದು. ದೇವರ ಕೃಪೆಯು ನಮ್ಮ ಹಿಂಬಾಲಿಸುವಂತ ಯೋಗ್ಯತೆ ನಮಗೆ ಇದೆಯಾ? ಬಟ್ ಹೇಳ್ತೀವಿ ಶುಭವು ಕೃಪೆಯು ನಮ್ಮ ಹಿಂಬಾಲಿಸುತ್ತೆ ಅಂತ. ನಮಗೆ ಆ ಯೋಗ್ಯತೆ ಇಲ್ಲ. ಯಾವಾಗ ನಾವು ಅರ್ಥ ಮಾಡ್ಕೊಂತೀವೋ ನಮಗೆ ಆ ಯೋಗ್ಯತೆ ಇಲ್ಲ, ದೇವರ ಕೃಪೆ ನಮಗೆ ಅದಕ್ಕೆ ಯೋಗ್ಯರಾಗಿ ಮಾರ್ಪಡಿಸಿದೆ, ಅವಾಗ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಮಗೆ ಆ ವ್ಯಾಲ್ಯೂ ಗೊತ್ತಾಗೋದು. ನಾವೇನ್ ಮಾಡ್ಕೊಂತೀವಿ, ನಾನು ಕರೆಕ್ಟ್ ಆಗಿರೋದಕ್ಕೆ ದೇವ್ರ ಕೃಪೆ ಏನ್ ಮಾಡ್ತಾ ಇದೆ, ನನ್ನ ಹಿಂಬಾಲಿಸ್ತಾ ಇದೆ ಅಂತ ನಾವೇನ್ ಮಾಡ್ತೀವಿ, ನಮ್ಮನ್ನ ನಾವು ನೀತಿವಂತರ ತರ ಜಸ್ಟಿಫೈ ಮಾಡ್ಕೊಂತೀವಿ, ನಮ್ಮನ್ನ ಒಳ್ಳೆಯವ್ರ ತರ ನಾವು ಪ್ರೆಸೆಂಟ್ ಮಾಡ್ಕೊಂತೀವಿ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವು ಕೆಟ್ಟವ್ರೆ. ದೇವ್ರ ಕೃಪೆ ಇಲ್ಲ ಅಂದ್ರೆ ನಾವು ಕೆಟ್ಟವ್ರೆ. ದೇವ್ರ ಕೃಪೆಯನ್ನ ನಮ್ಮ ಲೈಫಿಂದ ಹೊರಗಡೆ ತೆಗೆದ್ಬಿಟ್ರೆ ನಮ್ಮಲ್ಲಿ ಕಾಣಿಸೋದಲ್ಲ ಬರೀ ಕೆಟ್ಟದ್ ಮಾತ್ರನೇ. ಜನರ ಕಣ್ಣಿಗೆ ನಾವು ಒಳ್ಳೆಯವರ ಕಾಣಿಸ್ತಾ ಇದೀವಿ ಅಂದ್ರೆ ಅದು ದೇವರ ಕೃಪೆಯಿಂದ ಮಾತ್ರನೇ. ದೇವರ ಕೃಪೆಯಲ್ಲಿ ಎಲ್ಲೋ ಒಂದೊಂದ್ ಕಡೆ ಊರ್ಕೊಂಡಿರೋದಕ್ಕೆ ನಮ್ಮಲ್ಲಿ ಅಲ್ಲಿ ಇಲ್ಲಿ ಒಳ್ಳೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ನಮ್ಮಲ್ಲಿ ಕಾಣಿಸ್ತಾ ಇರೋ ಒಳ್ಳೇದಲ್ಲ, ಅದು ದೇವರ ಕೃಪೆಯಿಂದ ಕಾಣಿಸ್ತಾ ಇರೋದು ಮಾತ್ರನೇ. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಯಾರೆಲ್ಲ ಹ್ಯಾಂಡಲ್ ಮಾಡಕ್ಕಾಗತ್ತಾ? ಹೆಂಗಿದ್ದವ್ರು ನಾವಲ್ಲ. ಹೆಂಗಿದ್ದವ್ರು ಕೇಳ್ರಿ, ಪಕ್ಕದಲ್ಲಿ ಹೆಂಗಿದ್ದವ್ರು ಗೊತ್ತಾ ನಾವು ಅಂತ. ಹೆಂಗಿದೀವಿ ಇವಾಗ, ಎಲ್ಲ ತೆಪ್ಪ ಕೂತಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನು? ದೇವ್ರ ಕೃಪೆ. ರೋಡಲ್ಲಿ ಜಗಳ ಮಾಡ್ತಾ ಇದ್ದ ನಮ್ಮನ್ನ ಕಾರಣಾಗಿ ದೇವ್ರ ಏನ್ ಮಾಡಿದಾರೆ, ಇವಾಗ ಸಮಾಧಾನವಾಗಿ ಒಬ್ಬರ ಹತ್ರ ಮುಂದೆಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ಸಮಾಧಾನವಾಗಿ ನಗ್ನಗ್ತಾ ಮಾತಾಡೋದಾರ ಕುಣಿಸಿದಾರೆ ಅಂದ್ರೆ ದೇವ್ರ ಕೃಪೆನೆ. ಮಾತ್ರ ಮುಂಚೆ ಮೂತಿ ಊದ್ಕೊಳ್ಳೋ ನೀವು ಮೂತಿ ಅರಳಿಸ್ಕೊಂಡು ಒಬ್ಬರು ಮುಂದೆ ಕೂತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ದೇವ್ರ ಕೃಪೆ. ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಒಳ್ಳೇದಕ್ಕೂ ಕಾರಣನೇ ದೇವರ ಕೃಪೆ. ಎಲ್ಲದಕ್ಕೂ ಕಾರಣ ದೇವರ ಕೃಪೆ. ನಮ್ಮನ್ನೇನ್ ಮಾಡಿದೆ ದೇವರ ಕೃಪೆ? ಒಳ್ಳೇದನ್ನ ಅನುಭವಿಸಕ್ಕೆ ಯೋಗ್ಯತೆಯನ್ನ ಕೊಟ್ಟಿದೆ ನಮಗೆ. ಆ ಯೋಗ್ಯತೆಯನ್ನು ಸ್ವಲ್ಪ ಕಾಪಾಡ್ಕೊಳ್ರಿ. ಹಲ್ಲೆಲೂಯಾ. ನಿಮ್ಮ ಆರೋಗ್ಯವಾಗಿರಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ಸಮಾಧಾನವಾಗಿರಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ನೆಮ್ಮದಿಯಾಗಿರಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ಬಿಡುಗಡೆಯಲ್ಲಿ ಬಾಳಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ಐಶ್ವರ್ಯವನ್ನು ಅನುಭವಿಸಕ್ಕೆ ದೇವ್ರ ಕೃಪೆ ನಿಮ್ಗೆ ಯೋಗ್ಯತೆ ಕೊಟ್ಟಿದೆ. ಸಾಲ ಇಲ್ದಿರ ಬದುಕಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ಸಮೃದ್ಧಿಯಲ್ಲಿ ಬಾಳಕ್ಕೆ ದೇವ್ರ ಕೃಪೆ ನಿಮಗೆ ಯೋಗ್ಯತೆ ಕೊಟ್ಟಿದೆ. ಈ ಯೋಗ್ಯತೆಯನ್ನ ಸ್ವಲ್ಪ ಕಾಪಾಡ್ಕೊಳ್ಳಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಹಿಡಿದು ಯೋಗ್ಯತೆಯನ್ನ ಕಾಪಾಡ್ಕೋ ಇವತ್ತಿಂದ ಅಂತ. ಚೀಪ್ ಆಗಿರೋ ವಿಷಯಗಳನ್ನ ಮಾಡಿ ಯೋಗ್ಯತೆಯನ್ನು ಕಳ್ಕೊಂಬೇಡ. ನಮ್ ಪ್ರಾಬ್ಲಮ್ ಏನಂದ್ರೆ ಯೋಗ್ಯತೆನ ಕಳ್ಕೊಂಡ್ಬಿಡ್ತಿದ್ವಿ ನಾವು. ಚೀಪ್ ಆಗಿರೋ ವಿಷಯಗಳನ್ನ ಮಾಡಿ ಮಾಡಿ ಏನ್ ಮಾಡ್ತೀವಿ ನಾವು, ಇರೋ ಯೋಗ್ಯತೆಯನ್ನು ದೇವ್ರ ಮುಂದೆಗಡೆ ಕಳ್ಕೊಂಡ್ಬಿಡ್ತೀವಿ. ನಮಗೆ ಯೋಗ್ಯತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಯೋಗ್ಯತೆ ಇಲ್ದಿರೋರಿಗೆ ದೇವ್ರ ಏನ್ ಮಾಡಿದ್ದಾರೆ, ತನ್ನ ಕೃಪೆಯನ್ನು ಕೊಟ್ಟು ಯೋಗ್ಯರಾಗಿ ಮಾರ್ಪಡಿಸಿದ್ದಾರೆ. ಯೋಗ್ಯರಾಗಿ ಮಾರ್ಪಡಿಸಿದ ಮೇಲೆ ನಾವೇ ಏನೋ ಬಿಲ್ಡಪ್ ಕೊಟ್ಕೊಂಡು ನಾವೇ ಏನೋ ಗ್ರೇಟ್ ಅನ್ನೋ ತರ ನಾವೇನ್ ಮಾಡ್ತಾ ಇದೀವಿ, ಇರೋದನ್ನು ಕಳ್ಕೊಂತ ಇದೀವಿ. ಓದಿ ಮುಂದೆ ಹಂಗೆ ಒಂದೊಂದು. ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನನಗೆ ಉಂಟಾದ ಆತನ ಕೃಪೆಯು ಏನಾಗ್ಲಿಲ್ಲ ಅಂತೆ, ವೇಸ್ಟ್ ಆಗ್ಲಿಲ್ಲ ಅಂತ. ನನಗೆ ಉಂಟಾಗಿರುವಂತ ದೇವರ ಕೃಪೆಯು ವೇಸ್ಟ್ ಆಗ್ಲಿಲ್ಲ. ಇವತ್ತು ನೀವೇನ್ ಹೇಳ್ಬೇಕು, ನಿಮಗೆ ಕೊಟ್ಟಿರುವಂತ ದೇವರ ಕೃಪೆ ಏನಾಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಮುಂದೆ ಹಂಗೆ ಓದಿ. ಸಾಕು. ನಾವು ಅನ್ಕೊಂತೀವಿ ಇವ್ರನ್ನ ಪ್ರೀತಿ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಲ್ಲ ಅಂತ.
ಆದ್ರೆ ಲಾಸ್ಟ್ಗೆ ಪ್ರೀತಿ ಮಾಡ್ತಾರ ನಾನಲ್ಲ, ನನ್ನಲ್ಲಿರುವಂತ ದೇವರ ಕೃಪೆನೆ. ಹಲ್ಲೆಲೂಯ. ಒಬ್ಬರನ್ನ ಸಹಿಸ್ಕೊಂತ ಇದ್ದೀನಿ ಅಂತ ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಇವನ್ನ ಸಹಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಲ್ಲ ಅಂತ. ಆದ್ರೆ ಸಹಿಸ್ಕೊಂತಿರೋದು ನಾನಲ್ಲ, ನನ್ನಲ್ಲಿರುವಂತ ದೇವರ ಕೃಪೆಯೇ. ಹಲ್ಲೆಲೂಯ. ಒಬ್ಬರನ್ನ ಕ್ಷಮಿಸ್ತಾ ಇದೀವಿ ಅಂದ್ರೆ ಅದು ಕ್ಷಮಿಸ್ತಾ ಇರೋದು ನಾವಲ್ಲ, ನಮ್ಮಲ್ಲಿರುವಂತ ದೇವರ ಕೃಪೆ. ಸೊ ನಾವು ಯಾರಿಗೆಲ್ಲ ಒಳ್ಳೇದ್ ಮಾಡ್ತಾ ಇದೀವೋ ಆ ಒಳ್ಳೇದ್ ಮಾಡ್ತಿರೋದು ನಾವಲ್ಲ, ನನ್ನಲ್ಲಿರುವಂತ ದೇವರ ಕೃಪೆಯೇ. ಪೌಲ ಏನ್ ಹೇಳಿದ್ರೆ, ನಾನು ಎಲ್ಲರಿಗಿಂತ ನಾನು ಏನ್ ಮಾಡ್ತಾ ಇದ್ದೀನಿ, ಜಾಸ್ತಿ ಕಷ್ಟ ಪಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ? ಎಲ್ಲರಿಗಿಂತ, ಪೇತ್ರನಿಗಿಂತ ಜಾಸ್ತಿ ಕಷ್ಟ ಪಡ್ತಾ ಇದ್ದೀನಿ, ಯೋಹಾನನಿಗಿಂತ ಜಾಸ್ತಿ ಕಷ್ಟ ಪಡ್ತಾ ಇದ್ದೀನಿ, ಯಾಕೋಬನಿಗಿಂತ ಜಾಸ್ತಿ ಕಷ್ಟ ಪಡ್ತಾ ಇದ್ದೀನಿ, ಎಲ್ಲರಿಗಿಂತ ಜಾಸ್ತಿ ಕಷ್ಟ ಪಡ್ತಾ ಇದ್ದೀನಿ. ಆದ್ರೂ ಈ ಕಷ್ಟ ಪಡ್ತಿರೋದು ನಾನಲ್ಲ, ನನ್ನಲ್ಲಿರುವಂತ ದೇವರ ಕೃಪೆಯೇ. ನೀವೇನ್ ಅನ್ಕೊಂತೀರಾ? ನಾನೇ ಮಾಡ್ತೆ, ನಾನೇ ಕಷ್ಟ ಪಡ್ತಾ ಇರೋದು. ನಾನಲ್ಲ. ನನ್ನಲ್ಲಿ ಇಷ್ಟು ಒಳ್ಳೇದು ನಡೆದ್ರು ಅದಕ್ಕೆ ಕಾರಣ ನಾನಲ್ಲ, ನನ್ನಲ್ಲಿ ಕ್ರಿಯೆ ಮಾಡ್ತಿರುವಂತ ದೇವರ ಕೃಪೆ. ದೇವರ ಕೃಪೆಯನ್ನ ನನ್ನಿಂದ ಹೊರಗಡೆ ತೆಗೆದ್ರೆ ನನ್ನಲ್ಲಿ ಕಾಣಿಸೋದು ಬರೀ ಕೆಟ್ಟದ್ ಮಾತ್ರನೇ. ಈ ದೇವರ ಕೃಪೆ ನನ್ನಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ನಾವು 4 ಜನ ದೃಷ್ಟಿಗೆ ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ಕಾರಣನೇ ದೇವರ ಕೃಪೆ. ಹಲ್ಲೆಲೂಯ. ಇವತ್ತು ನಮ್ಮಲ್ಲಿರುವಂತ ದೇವರ ಕೃಪೆಯನ್ನ ವೇಸ್ಟ್ ಮಾಡ್ಕೋಬೇಡ್ರಿ. ಹಲ್ಲೆಲೂಯ. ನಮ್ಮಲ್ಲಿರುವಂತ ದೇವರ ಕೃಪೆಯನ್ನ ವೇಸ್ಟ್ ಮಾಡ್ಕೊಂಬೇಡಿ, ದಯಮಾಡಿ ವೇಸ್ಟ್ ಮಾಡ್ಕೊಂಬೇಡಿ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ರೋಮಪುರ ಬರೆದ ಪುಸ್ತಕ 5ನೇದು 2ನೇ ವಾಕ್ಯ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದಿದ್ದೇವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಸಾಕು. ಇಂಗ್ಲಿಷ್ ಅಲ್ಲಿ ಗೊತ್ತಾ? ಬೈ ಹೂಮ್ ಆಲ್ಸೋ ವಿ ಹ್ಯಾವ್ ಆಕ್ಸೆಸ್ ಬೈ ಫೇತ್ ಇನ್ ಟು ಹಿಸ್ ಗ್ರೇಸ್ ವೇರ್ ವಿ ಸ್ಟ್ಯಾಂಡ್. ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಒಬ್ರು ಓದಿ. ನಂಬಿಕೆಯ ಮೂಲಕವಾಗಿ ಕೃಪೆಯೊಳಗಡೆ ಪ್ರವೇಶ ಮಾಡಿ ಆ ಕೃಪೆಯಲ್ಲಿ ನಾವು ನಿಂತಿದ್ದೇವೆ ಅನ್ನೋದಕ್ಕೆ ಅದರ್ಥ. ನಂಬಿಕೆಯ ಮೂಲಕವಾಗಿ ಕೃಪೆಯಲ್ಲಿ ಪ್ರವೇಶ ಮಾಡಿ ಆ ಕೃಪೆಯಲ್ಲಿ ನಿಂತಿದ್ದೇವೆ. ಕೃಪೆಯಲ್ಲಿ ಏನ್ ಮಾಡ್ಬೇಕು ನೀವು? ಒಂದು ಹಾಡಾಡ್ತೀವಲ್ಲ, ಕೃಪೆಯಲ್ಲಿ ನಿಂತಿರುವೆನು ಅಲ್ಲ, ನೀತಿವಂತನಾಗಿಸಿದ್ದು ನಿನ್ನ ಕೃಪೆ. ಅದ ನೀತಿವಂತನಾಗಿ ಏನ್ ಮಾಡ್ಬೇಕು ನೀವು? ನಿಂತ್ಕೊಬೇಕು. ಎಷ್ಟನಕ್ಕೆ ಅರ್ಥ ಆಗ್ತದೆ? ಕೃಪೆಯ ಮೂಲಕವಾಗಿ ಏನೇ ಪಡ್ಕೊಂಡ್ರು ಅದ್ರಲ್ಲಿ ನಾವೇನು ಮಾಡ್ಬೇಕು? ನಿಂತ್ಕೊಬೇಕು. ಕೃಪೆಯ ಮೂಲಕ ನಾವು ನೀತಿವಂತರಾದ್ರೆ ನಾವು ನೀತಿವಂತರಾಗಿ ನಿಂತ್ಕೊಬೇಕು. ಕೃಪೆಯ ಮೂಲಕವಾಗಿ ನಾವು ಆರೋಗ್ಯವಂತರಾದ್ರೆ ಆರೋಗ್ಯವಂತರಾಗಿ ನಾವೇನ್ ಮಾಡ್ಬೇಕು? ನಿಂತ್ಕೊಬೇಕು. ಕೃಪೆಯ ಮೂಲಕವಾಗಿ ನಾವು ಸಮಾಧಾನ ಪಡ್ಕೊಂಡ್ರೆ ಸಮಾಧಾನ ಇರೋರ್ ತರ ನಾವೇನ್ ಮಾಡ್ಬೇಕು? ನಿಂತ್ಕೊಬೇಕು. ಕೃಪೆಯ ಮೂಲಕವಾಗಿ ನೆಮ್ಮದಿಯನ್ನ ಪಡ್ಕೊಂಡ್ರೆ ನೆಮ್ಮದಿ ಇರೋರ್ ತರ ನಾವೇನ್ ಮಾಡ್ಬೇಕು? ನಿಂತ್ಕೊಬೇಕು. ಏನೆಲ್ಲ ನಾವು ಕೃಪೆಯ ಮೂಲಕವಾಗಿ ಒಳ್ಳೇದನ್ನ ಪಡ್ಕೊಂತೀವೋ ಆ ಒಳ್ಳೇದ್ರಲ್ಲಿ ನಾವೇನಾಗಬೇಕು? ನಿಂತ್ಕೊಬೇಕು. ಶೇಕ್ ಆಗ್ಬಾರ್ದು. ಶೇಕ್ ಆಗ್ಬಾರ್ದು. ನಾವು ನಿಂತ್ಕೊಳ್ಬೇಕು. ನಾವೆಲ್ಲ ಉಸುಬಿನ ಮೇಲೆ ಕಟ್ಟಿರುವಂತ ಮನೆಗಳಲ್ಲ, ಬಂಡೆಯ ಮೇಲೆ ಕಟ್ಟಿರುವಂತ. ಆ ಬಂಡೆನೇ ಕ್ರಿಸ್ತನು. ಆ ಕ್ರಿಸ್ತನ ಕೃಪೆನೇ ನಾವು ಕೊಟ್ಟಿರೋದು. ದೇವರ ಕೃಪೆಯನ್ನು ಹೊಂದ್ಕೊಂಡಿರೋನು ಶೇಕ್ ಆಗ್ಬಾರ್ದು, ದೃಢವಾಗಿ ನಿಂತ್ಕೊಂಡಿರ್ಬೇಕು.
ಹಲ್ಲೆಲೂಯ. ದೇವರ ಕೃಪೆಯ ಮೂಲಕವಾಗಿ ನಿಮ್ಗೆ ಕೊಟ್ಟಿರೋ ಆರೋಗ್ಯ ಶೇಕ್ ಆಗಬಾರ್ದು. ದೇವರ ಕೃಪೆಯ ಮೂಲಕವಾಗಿ ಕೊಟ್ಟಿರುವಂಥ ನೆಮ್ಮದಿ ಶೇಕ್ ಆಗಬಾರ್ದು. ದೇವರ ಕೃಪೆಯ ಮೂಲಕವಾಗಿ ಕೊಟ್ಟಿರುವಂಥ ಸಮಾಧಾನ, ಸಂತೋಷ ಎಲ್ಲಾನು ಏನಾಗಬಾರ್ದು, ಶೇಕ್ ಆಗಲೇಬಾರ್ದು, ಶೇಕ್ ಆಗಬಾರ್ದು. ದೇವರ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು? ಕಷ್ಟವೋ, ನಷ್ಟವೋ, ಸಂಕಟವೋ, ಅನ್ನ ಇಲ್ದಿರೋ. ಆದ್ರೆ ನಿಮ್ಮನ್ನ ಅಗಲಿಸೋದು ಯಾವ್ದು ಹೇಳ್ರಿ? ನಿಮ್ಮನ್ನೇನೇನು ಅಗಲಿಸೋದೆ? ಅವ್ರು ಮಾತಾಡುವಂತ ಮಾತು, ಅವ್ರು ಊದಿಸ್ಕೊಳ್ಳುವಂತ ಮುಖವು, ಮನೆಗೆ ಕರೀದೇ ಇರುವಂಥದ್ದು, ನಮ್ಮ ಹತ್ರ ಮಾತಾಡದೇ ಇರುವಂಥದ್ದು, ನಮಗೆ ಸ್ವಲ್ಪ ಊಟವನ್ನ ಜಾಸ್ತಿ ಹಾಕದೇ ಇರುವಂಥದ್ದು, ಇವೆಲ್ಲವೂ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಏನ್ ಮಾಡ್ತಾ ಇದೆ? ಅಗಲಿಸ್ತಾ ಇದೆ. ಕೇಳುವಾಗ ನಮಗೆ ಸಹಾಯ ಮಾಡದೇ ಇರುವಂಥದ್ದು, ನಾವು ಕೇಳಿದಾಗ ಅವ್ರು ಇಲ್ಲ ಅಂದಿರುವಂಥದ್ದು, ಇವೆಲ್ಲ ನಮ್ಮನ್ನ ಕ್ರಿಸ್ತನಿಂದ ಅಗಲಿಸ್ತಾ ಬಂದಿದೆ. 2025 ನಡೆದಿರೋದಲ್ಲ, ಏನ್ ಹೇಳ್ರಿ? ದೇವರ ಕೃಪೆಯಿಂದ ನಿಮ್ಮನ್ನ ಅಗಲಿಸ್ತಾ ಇದೀವಲ್ಲ. ಒಬ್ಬರು ಬೈದ್ರು ಏನ್ ಮಾಡ್ತೆ? ಅಗಲಿಸ್ತಾ ಇದೆ. ಒಬ್ಬರು ಉಗಿದ್ರು ಅಗಲಿಸುತ್ತೆ, ಒಬ್ಬರು ಅವಮಾನ ಮಾಡಿದ್ರು ಅಗಲಿಸುತ್ತೆ. ಎಲ್ಲ ನಾವು ದೇವ್ರ ಕೃಪೆಯಿಂದ ಏನ್ ಮಾಡ್ತಾ ಇದೀವಿ? ನಾವು ದೂರ ಆಗ್ತಾ ಇದೀವಿ. ನಾವೇ ದೇವ್ರ ಕೃಪೆಯಿಂದ ದೂರ ಆಗ್ತಾ ಇದೀವಿ. ಕಾರಣ ಏನು? ಅಷ್ಟು ವೀಕ್ ಆಗಿದ್ದೀವಿ. ಆದ್ರೆ ಪೌಲ ಹೇಳ್ತಾನೆ, ಯಾವುದು ನನ್ನನ್ನ ದೇವರ ಕೃಪೆಯಿಂದ ಅಗಲಿಸಕ್ಕೆ, ದೂರ ಮಾಡಕ್ಕೆ ಆಗಲ್ಲ. ಅದಕ್ಕೆ ಬದಲಾಗಿ ನಾನು ಏನ್ ಮಾಡ್ತೀನಿ? ದೇವರ ಕೃಪೆಯಲ್ಲಿ ದೃಢವಾಗಿ ನಿಂತ್ಕೊಂಡಿದ್ದೀನಿ. ಈ ಪ್ರೀತಿಯಿಂದ ನಾನು ಅಗಲಿಸಕ್ಕೆ, ಏನ್ ಪ್ರೀತಿ? ಆರೋಗ್ಯ ಅಂದ್ರೆ ನಂಗೆ ಪ್ರೀತಿ, ನೆಮ್ಮದಿ ಅಂದ್ರೆ ನಂಗೆ ಪ್ರೀತಿ, ಸಮಾಧಾನ ಅಂದ್ರೆ ಪ್ರೀತಿ, ಸಂತೋಷ ಅಂದ್ರೆ ಪ್ರೀತಿ, ಆಮೇಲೆ ತಾಳ್ಮೆ ಅಂದ್ರೆ ಪ್ರೀತಿ, ಸಮಾಧಾನ ಅಂದ್ರೆ ಪ್ರೀತಿ. ಎಲ್ಲ ಒಳ್ಳೆ ವಿಷಯಗಳನ್ನ ಪ್ರೀತಿ ಮಾಡ್ಬೇಕು. ಇದರಿಂದ ನಾನು ಅಗಲಿಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಿಮ್ಗೆ ಅರ್ಥ ಆಗ್ತಲ್ಲ ನಾನು ಹೇಳ್ತಾ ಇರೋದು? ನೋಡ್ರಿ, ಅರ್ಥ ಆಗ್ತಲ್ಲ ನಿಮ್ಗೆ ಹೇಳ್ತಾ ಇರೋದು. ಈ ಒಳ್ಳೆಯದ್ರ ಮೇಲಿರೋ ನನಗೆ ಪ್ರೀತಿ ಇದೆ ಅಲ್ಲ, ಈ ಪ್ರೀತಿಯಿಂದ ಅಗಲಿಸಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ನನ್ನ ಸಮಾಧಾನವನ್ನು ಅಗಲಿಸಕ್ಕೆ, ನನ್ನ ನೆಮ್ಮದಿಯನ್ನು ಅಗಲಿಸಕ್ಕೆ, ನನ್ನ ತಾಳ್ಮೆಯನ್ನು ಅಗಲಿಸಕ್ಕೆ, ನನ್ನ ಆರೋಗ್ಯವನ್ನು ಅಗಲಿಸಕ್ಕೆ ಆ ಕೃಪೆಯ ಮೂಲಕವಾಗಿ ನಾವು ದೇವರ ಎಲ್ಲ ವಿಷಯಗಳಿಗೆ ಏನಾಗ್ಬಿಡ್ತೀವಿ? ನಾವು ಒಂದಾಗ್ಬಿಡ್ತೀವಿ. ಒಂದಾಗಿರ್ಬೇಕಾದ್ರೆ ಅದನ್ನ ಪ್ರೀತಿ ಮಾಡ್ಬೇಕಾದ್ರೆ ಅಗಲಿಸಕ್ಕೆ ಯಾರಿಂದ ಆಗತ್ತೆ? ಸಿಸ್ಟರ್, ನೀವ್ ಹಿಂಗಂದ್ರಂತೆ, ನೀವೇನ್ ಮಾಡ್ತಾ ಇದೀರಾ? ನಿಮ್ ಸಮಾಧಾನಕ್ಕೆ ನೀವೇ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ನಿಮ್ಮ ನೆಮ್ಮದಿಗಳಿಗೆ ನೀವೇ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ನಿಮ್ಮ ಆರೋಗ್ಯಕ್ಕೆ ನೀವೇ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ನಿಮ್ಮ ಸಂತೋಷಕ್ಕೆ ನೀವೇ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ನಿಮ್ಮ ನಿದ್ದೆಗಳಿಗೆ ನೀವೇ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಯಾರೋ ಮಾತಾಡಿದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಇರೋ ಒಳ್ಳೇದನ್ನ ಅಗಲ್ಸ್ಕೊಂಡು ದೂರ ಹೋಗ್ತಾ ಇದ್ದೀರಾ. ಯಾರಿಗೋಸ್ಕರನೋ ನಮ್ಮ ಒಳ್ಳೇದನ್ನ ನಾವ್ ಯಾಕೆ ನಮ್ಮಿಂದ ದೂರ ಮಾಡ್ಕೊಬೇಕು? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕ್ರಿಸ್ತನ ಪ್ರೀತಿಯಿಂದ ನನ್ನ ಅಗಲಿಸುವವರು. ಇವತ್ತು ಕ್ರಿಸ್ತ ನಿಮ್ಮನ್ನ ಪ್ರೀತಿ ಮಾಡಿದ್ರೆ ಆ ಪ್ರೀತಿಯಲ್ಲೇ ಸಮಾಧಾನ ಇದೆ, ಆ ಪ್ರೀತಿಯಲ್ಲೇ ನೆಮ್ಮದಿ ಇದೆ, ಆ ಪ್ರೀತಿಯಲ್ಲೇ ಆರೋಗ್ಯ ಇದೆ. ಯಾಕಂದ್ರೆ ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಯಾಕಂದ್ರೆ ಆತನ ನಂಬುವವನು ಒಬ್ಬನಾದರೂ ನಾಶವಾಗಬಾರ್ದು ಎಂಬ. ಹಲ್ಲೆಲೂಯ. ಇವತ್ತು ದೇವರ ಪ್ರೀತಿಯನ್ನು ಹೊಂದ್ಕೊಂಡ್ರು ನೀವು ನಾಶ ಆಗ್ಬಾರ್ದು, ನಾಶವಾಗಬಾರ್ದು. ಈ ದೇವರ ಪ್ರೀತಿ ಹೊಂದ್ಕೊಂಡಿರೋ ನಾವು ನಾಶ ಆಗ್ಬಾರ್ದು. ದೇವರ ಪ್ರೀತಿ ಹೊಂದ್ಕೊಂಡಿರೋ ನಾವು ನಾಶ ಆಗ್ಬಾರ್ದು. ಕಣ್ಣೀರಲ್ಲಿ ಈ ವರ್ಷ ನಾಶ ಆಗ್ಬಾರ್ದು, ವೇದನೆಯಲ್ಲಿ ಈ ವರ್ಷ ನಾಶ ಆಗ್ಬಾರ್ದು, ನೋವಲ್ಲಿ ಈ ವರ್ಷ ನಾಶ ಆಗಬಾರ್ದು, ಅನಾರೋಗ್ಯದಲ್ಲಿ ನಾವು ಈ ವರ್ಷ ನಾಶ ಆಗಬಾರ್ದು, ಸಾಲ ಬಾಧೆಗಳಲ್ಲಿ ನಾವು ಈ ವರ್ಷ ನಾಶ ಆಗಬಾರ್ದು, ಸಮಸ್ಯೆಗಳಲ್ಲಿ ಸಿಗಾಕೊಂಡು ನಾವು ಈ ವರ್ಷ ನಾಶ ಆಗಬಾರ್ದು, ಕೋರ್ಟ್ ಕೇಸ್ಗಳಲ್ಲಿ ಸಿಗಾಕೊಂಡು ಈ ವರ್ಷ ನಾಶ ಆಗಬಾರ್ದು. ಯೇಸು ನಾಮದಲ್ಲಿ ದೇವರ ಪ್ರೀತಿ ಹೊಂದ್ಕೊಂಡಿರೋ ನಾವು ಯಾವ್ದ್ರಲ್ಲಿ ನಾವು ನಾಶ ಆಗ್ಬಾರ್ದು ಈ ವರ್ಷ. ಹಲ್ಲೆಲೂಯ. 25 ನಮ್ಮನ್ನ ಏನೆಲ್ಲ ನಾಶ ಮಾಡ್ತೋ,
ಈ ವರ್ಷ ಎಲ್ಲದರಿಂದನೂ ನಾವು ಕಾಪಾಡಲ್ಪಡ್ತೀವಿ. ಯಾಕಂದ್ರೆ ಇವತ್ತು ದೇವರ ಪ್ರೀತಿಯನ್ನು ಹೊಂದಿದವರಾಗಿದ್ದೇವೆ. ದೇವರ ಕೃಪೆಯ ಮೂಲಕವಾಗಿ ಯೋಗ್ಯತೆನ ಪಡ್ಕೊಂಡಿದ್ದೇವೆ. ದೇವರ ಕೃಪೆಯ ಮೂಲಕವಾಗಿ ಕಾಪಾಡಲ್ಪಡೋದಕ್ಕೆ ಯೋಗ್ಯತೆ ಹೊಂದ್ಕೊಂಡಿದ್ದೇವೆ. ಈ ಒಳ್ಳೆಯ ವಿಷಯಗಳಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಈ ವರ್ಷ ನಾವು ಅನುಭವಿಸುವಂತ ಸಮಾಧಾನ ನಮ್ಮನ್ನು ಯಾರಿಂದಲೂ ಅಗಲಿಸಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಅನುಭವಿಸುವಂತ ನಾವು ನೆಮ್ಮದಿ ಯಾರಿಂದಲೂ ಅಗಲಿಸಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ನಾವು ಅನುಭವಿಸುವಂತ ಐಶ್ವರ್ಯ, ಸಂತೋಷ, ಸಮಾಧಾನ ಎಲ್ಲವೂ ಯಾರಿಂದಲೂ ನಮ್ಮನ್ನು ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಯೇಸು ನಾಮದಲ್ಲಿ ಎಷ್ಟನಕ್ಕೆ ಅರ್ಥ ಆಗ್ತದೆ? ಎಷ್ಟನಕ್ಕೆ ಅರ್ಥ ಆಗ್ತದೆ? ಈ ವರ್ಷ ನಾವು ಅನುಭವಿಸುವಂತ ಎಲ್ಲ ಒಳ್ಳೇದು ಅದು ಯಾರಿಂದಲೂ ಅಗಲಿಸಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಅನುಭವಿಸುವಂತ ಪ್ರತಿಯೊಂದು ಒಳ್ಳೆಯದು ಈ ವರ್ಷ ದೇವರ ಕೃಪೆಯ ಮೂಲಕವಾಗಿ ದೇವರ ಪ್ರೀತಿಯಿಂದ ಉಂಟಾಗುತ್ತದೆ. ಪ್ರತಿಯೊಂದು ದಿನನೂ ದೇವರ ಪ್ರೀತಿಯ ಮೂಲಕವಾಗಿ ನಮ್ಮ ಒಳ್ಳೆಯದು ಉಂಟಾಗತ್ತೆ. ಪ್ರತಿಯೊಂದು ದಿನ ದೇವರ ಪ್ರೀತಿಯ ಮೂಲಕವಾಗಿ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಉಂಟು ಮಾಡ್ತಾನೇ ಇರ್ತಾರೆ. ಆದರೆ ಅದನ್ನ ಅನುಭವಿಸ್ಬೇಕಂದ್ರೆ ನೀವು ಕೃಪೆಯಲ್ಲಿ ಊರಲ್ಪಟ್ಟಿರಬೇಕು. ನಿಮ್ಮ ಮಾತುಗಳು ಕೃಪೆಯಲ್ಲಿ ಊರಲ್ಪಟ್ಟಿರ್ಬೇಕು. ನೀವು ಒಳಗಡೆ ಕೃಪೆಯನ್ನು ನಾವು ಇಟ್ಕೊಂಡು ನಿಮ್ಮ ಬಾಯಲ್ಲಿ ಕೃಪೆ ಇಲ್ಲ ಅಂದರೆ ಅವನು ಕೆಟ್ಟವನೇ ಆಗೋದು. ಅದನ್ನು ಒಳ್ಳೇದಕ್ಕೆ ಅನುಭವಿಸೋಕ್ಕಾಗಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಕೃಪೆ ಇದೆ. ಇವತ್ತು ನಮ್ಮ ಬಾಯಲ್ಲೂ ಕೃಪೆ ಊರಲ್ಪಡಲಿ. ಹಲ್ಲೆಲೂಯಾ. ನಮ್ಮ ಮಾತುಗಳಲ್ಲೂ ಕೃಪೆ ಇರಲಿ. ಇರೋ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ನೀತಿವಂತನಾಗಿಸಿದು ನಿನ್ನ ಕೃಪೆಯೇ, ಓ ನೀತಿವಂತನಾಗಿಸಿದು ನಿನ್ನ ಕೃಪೆಯೇ.